ನಮಸ್ತೆ ಸ್ನೇಹಿತರೆ. ಮುಂಚೆ ನಾನು ಆಫೀಸಲ್ಲಿ ವರ್ಕ್ ಮಾಡ್ತಿರುವಾಗ ರಮ್ಯ ಅವ್ರಿಗಂತ ಒಂದು ಬರ್ಡೇ ಕ್ರಿಯೇಟಿವ್ ಮಾಡಿದ್ದೆ. ಇವಾಗ ಸಿಕ್ತು ನನಗೆ. ಅದ್ರ ಮೇಲೆನೆ ಒಂದು ವಿಡಿಯೋ ಮಾಡೋಣ ಅನ್ಕೊಂಡೆ. ಸೊ ನಿಮ್ಮ ಫ್ಯಾಮಿಲಿ ಫಂಕ್ಷನ್ಸ್ ಏನಾದ್ರು ಈ ಥರ ಇರುವಾಗ, ಅಥವಾ ನಿಮ್ಮ ಫ್ರೆಂಡ್ಸ್ ಬರ್ಡೇಸ್ ಇರುತ್ತೆ, ಇಲ್ಲ ನಿಮ್ಮ ಫ್ಯಾಮಿಲಿನಲ್ಲಿ ಯಾರಾದರೂ ಬರ್ಡೇಸ್ ಇರುತ್ತೆ, ಇಲ್ಲ ಜನರಲ್ ಆಗಿ ಯಾರಿಗಾದ್ರೂ ಒಬ್ರಿಗೆ ಏನೋ ಒಂದು ಸ್ಪೆಷಲ್ ಆಗಿ ವಿಶ್ ಮಾಡ್ಬೇಕು ಅನ್ಕೋತೀರಾ. ಸೊ ಆ ಥರದ ಟೈಮಲ್ಲಿ ನೀವೇ ಆಫ್ಟರ್ ಎಫೆಕ್ಟ್ಸ್ ಅಲ್ಲಿ ಹೇಗೆ ಈ ಥರದ್ದು ವಿಡಿಯೋಸ್ನ ಕ್ರಿಯೇಟ್ ಮಾಡೋದಂತ ಬನ್ನಿ ನೋಡೋಣ. ಸೊ ಆ ವಿಡಿಯೋ ಎಡಿಟ್ ಮಾಡಿರುವಂಥ ಪ್ರಾಜೆಕ್ಟ್ ಫೈಲು ಇಲ್ಲಿ ಓಪನ್ ಮಾಡಿದ್ದೀನಿ. ಅಗೇನ್ ನಿಮಗೆ ಸ್ಟಾರ್ಟಿಂಗ್ ಅರ್ಥ ಆಗಲಿ ಏನು ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಒಂದಷ್ಟು ಐಡಿಯಾ ಕೊಡೋಕ್ಕೆ ಇಲ್ಲಿ ತೋರಿಸ್ತಾ ಇರೋದು. ಫಸ್ಟ್ ನಾನು ಆ್ಯಕ್ಚುಲಿ ಇದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಂತ ಮಾಡಿರೋದು. ಸೊ ಇದರಲ್ಲಿ ಆ್ಯನಿಮೇಷನ್ಸ್ನ ಈ ರೀತಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಈ ಲೆಫ್ಟ್ ಸೈಡ್ ನಿಮ್ಗೆ ಇಲ್ಲಿ ವ್ಯೂ ಕಾಣಿಸ್ತಿರೋದು, ಇಲ್ಲಿ ನಾನು ಕ್ಯಾಮ್ರಾನ ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಮ್ಮ ಒಂದು ಕ್ಯಾಮ್ರಾ ಇದೆ, ಅದನ್ನು ನಾನು ನಲ್ ಆಬ್ಜೆಕ್ಟ್ಗೆ ಪೇರ್ ಮಾಡಿಬಿಟ್ಟು ಮೂಮೆಂಟ್ಸ್ನ ಕೊಟ್ಕೊಂಡಿರೋದು. ಸೊ ಇಲ್ಲಿದೆ ನೋಡಿ, ಇದು ನಲ್ ಆಬ್ಜೆಕ್ಟ್. ಸೊ ಇದಕ್ಕೆ ನಾನು ಮೂಮೆಂಟ್ಸ್ ಕೊಟ್ಟಿದ್ದೀನಿ. ಆ್ಯಂಡ್ ಇದೆಲ್ಲ ಈ ಕ್ಲೌಡ್ PNGs ಎಲ್ಲ ಇದೆಲ್ಲ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಪ್ಲೇಸ್ ಹೋಲ್ಡರ್ಸ್ನ ಅಲ್ಲಲ್ಲಿ ಪ್ಲೇಸ್ ಮಾಡಿದ್ದೀನಿ. ಆ್ಯಂಡ್ ಒಂದು ಬ್ಯಾಕ್ಗ್ರೌಂಡ್ ಇದೆ, ಅದಕ್ಕೋಸ್ಕರ ನನಗೆ ಈ ರೀತಿ ಕಾಣಿಸ್ತಿರೋದು. ಆ್ಯಂಡ್ ಬ್ಯಾಕ್ಗ್ರೌಂಡ್ ಕೂಡ ಅಷ್ಟೇ 2D ಲೇಯರ್ನಲ್ಲಿದೆ ಬ್ಯಾಕ್ಗ್ರೌಂಡು. ಯಾಕಂದರೆ ನಮಗೆ ಕ್ಯಾಮ್ರಾ ಮೂವ್ಮೆಂಟ್ ಆಗ್ತಿರುವಾಗಲೆಲ್ಲ ಬ್ಯಾಕ್ಗ್ರೌಂಡು ವೇರಿ ಆಗಬಾರ್ದು, ಅದಕ್ಕೋಸ್ಕರ ಬ್ಯಾಕ್ಗ್ರೌಂಡನ್ನ ನಾನು 2D ನಲ್ಲಿ ಮಾಡ್ಕೊಂಡಿದ್ದೀನಿ. ಬೇರೆ ಎಲ್ಲ ಲೇಯರ್ಸ್ ಕೂಡ 3D ನಲ್ಲಿದೆ. ಸೊ ಇದಿಷ್ಟು ಕಾನ್ಸೆಪ್ಟು. ಒಂದು ಬ್ಯಾಕ್ಗ್ರೌಂಡ್ ಹಾಕ್ತೀರಾ, ಅದ್ರ ಮೇಲೆ ಕ್ಲೌಡ್ಸ್ PNG ಹಾಕ್ತೀರಾ, ಅದಾದಮೇಲೆ ಪ್ಲೇಸ್ ಹೋಲ್ಡರ್ಸ್ನ ಈ ರೀತಿ ಸೆಟ್ ಮಾಡ್ಕೊಂಡು ಹೋಗ್ತೀರಾ. ಆ್ಯಂಡ್ ಕ್ಯಾಮ್ರಾನ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಮೂವ್ಮೆಂಟ್ಸ್ ಮಾಡ್ತಾ ಹೋಗ್ತೀರಾ. ಇದಿಷ್ಟೇ ಕಾನ್ಸೆಪ್ಟ್ ಇರೋದು. ಈ ಟೆಂಪ್ಲೇಟ್ ಯಾರಿಗಾದ್ರೂ ಬೇಕಂತ ಹೇಳಿದ್ರೆ ಅದನ್ನ ನಾನು ಸ್ಟೋರ್ನಲ್ಲಿ ಹಾಕಿರ್ತೀನಿ. ಅಗೇನ್ ಅದರ ಡೀಟೇಲ್ಸ್ ಎಲ್ಲ ನಾನು ಲಾಸ್ಟಲ್ಲಿ ಹೇಳ್ತೀನಿ, ಸ್ಟೋರ್ ಬಗ್ಗೆ ಎಲ್ಲ. ಆನಿಮೇಷನ್ ಆದಮೇಲೆ ಇದನ್ನ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಂತ ಇನ್ನೊಂದು ಕಾಂಪೋಸಿಷನ್ ಕ್ರಿಯೇಟ್ ಮಾಡಿಬಿಟ್ಟು ಅಲ್ಲಿ ಲೈಟ್ ಲೀಕ್ಸು ಆಮೇಲೆ ಒಂದಷ್ಟು ಎಫೆಕ್ಟ್ಸ್ಗಳನ್ನ ನಾನು ಹಾಕಿದ್ದೀನಿ. ಇದು ಈ ರೀತಿ ಕ್ರಿಯೇಟ್ ಮಾಡಿರೋದು. ಬಟ್ ಐಡಿಯಾ ಬಂದಿದ್ದಿಷ್ಟೇ, ಒಂದು ಬ್ಯಾಕ್ಗ್ರೌಂಡ್ ಹಾಕ್ತೀರಾ, ಆಮೇಲೆ ಪ್ಲೇಸ್ ಹೋಲ್ಡರ್ಸ್ನ ಕ್ರಿಯೇಟ್ ಮಾಡ್ತೀರಾ, ಜೊತೆಗೆ ಈ ಕ್ಲೌಡ್ PNGಸ್ನೆಲ್ಲ ಅದರ ಸುತ್ತ ಆ ಕಡೆ ಈ ಕಡೆ ಸ್ಪ್ರೆಡ್ ಮಾಡಿರ್ತೀರ, ಅದರ ಥ್ರೂ ಕ್ಯಾಮ್ರಾಸ್ನ ಮೂವ್ಮೆಂಟ್ ಮಾಡ್ತೀರ ನೀವು. ಇದಿಷ್ಟ ಕಾನ್ಸೆಪ್ಟ್ ಇರೋದು. ಟ್ಯುಟೋರಿಯಲ್ ಪರ್ಪಸ್ಗೋಸ್ಕರ ನಾನು ಬರೀ ಒಂದೆರಡು ಪ್ಲೇಸ್ ಹೋಲ್ಡರ್ ವರ್ಗೆ ಮಾತ್ರ ನಾನು ತೋರಿಸ್ತೀನಿ. ಆಮೇಲೆ ಮಿಕ್ಕಿದೆಲ್ಲ ಪ್ರಾಸೆಸ್ ತುಂಬಾ ಸಿಮಿಲರ್ ಆಗಿರುತ್ತೆ. ಸೊ ಅದ್ರ ಮೇಲೆ ನೀವು ಎಷ್ಟು ಪ್ಲೇಸ್ ಹೋಲ್ಡರ್ಸ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಕೋಬಹುದು. ಇವಾಗ ಫಸ್ಟ್ ಒಂದು ಹೊಸ ಕಾಂಪ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಹೆಸರು ಕೊಡಿ. ಅಗೇನ್ ಇದ್ರಲ್ಲಿ ನಾವು ಇವಾಗ ಫಸ್ಟ್ ಆನಿಮೇಷನ್ ಕ್ರಿಯೇಟ್ ಮಾಡ್ತೀವಿ, ಹಾಗಾಗಿ ನಾನು ಇದಕ್ಕೆ ಆನಿಮೇಷನ್ ಅಂತ ಹೆಸರು ಕೊಡ್ತೀನಿ. ಆಲ್ರೆಡಿ ಆನಿಮೇಷನ್ ಅಂತ ಹೆಸರು ಬರೆದಿದ್ದೀನಲ್ವಾ, ಹಾಗಾಗಿ ನಾನು ಇಲ್ಲಿ ಆನಿಮೇಷನ್_ಕಾಂಪ್ ಅಂತ ಕೊಡ್ತಾ ಇದ್ದೀನಿ. ಇದು ನೀವು ಯಾವ ರೆಸೊಲ್ಯೂಷನ್ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತಿರ್ತೀರಾ ಅಥವಾ ಫೈನಲ್ ಆಗಿ ಎಕ್ಸ್ಪೋರ್ಟ್ ಮಾಡ್ಬೇಕಂತಿದ್ರ ಆ ರೆಸೊಲ್ಯೂಷನ್ ಅಲ್ಲಿ ಸೆಟ್ ಮಾಡ್ಬೋದು. ಸೊ ಇಲ್ಲಿ ಅಗೇನ್ ನಾನು ಸೋಷಿಯಲ್ ಮೀಡಿಯಾ ಪೋಸ್ಟ್ ಕ್ರಿಯೇಟ್ ಮಾಡ್ತೀನಿ, ಹಾಗಾಗಿ ಈ ಡೈಮೆನ್ಷನ್ಸ್ ನ ಚೇಂಜ್ ಮಾಡ್ಕೊತೀನಿ ನಾನು. ಸೊ ವಿಡ್ತು 1080 ಕೊಡಿ, ಆಮೇಲೆ ಹೈಟ್ ಬಂದ್ಬಿಟ್ಟು 1350 ಕೊಡಿ. ಹಾಗೆ ನೀವು ಇದನ್ನ 1350, 1920 ಯಾವ್ದು ಬೇಕೋ ಕೊಡ್ಕೋಬಹುದು. ಅದೇ ರೀತಿ ನೀವು ಆನಿಮೇಷನ್ಸ್ನ ಆಲ್ಟರ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ 1350 ಕೊಡ್ತೀನಿ. ಫ್ರೇಮ್ ರೇಟು ಇದೆಲ್ಲ ನೀವು ಚೇಂಜ್ ಮಾಡ್ಕೊಳ್ಳಿ. ಸೊ ನಾನು 24 ಅಂತ ಕೊಡ್ತೀನಿ. ಡ್ಯೂರೇಷನ್ನು ಸದ್ಯಕ್ಕೆ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ. ಅಗೇನ್ ಇದು ನಿಮ್ಮ ಪ್ಲೇಸ್ ಹೋಲ್ಡರ್ಸ್ ಎಷ್ಟು ಕ್ರಿಯೇಟ್ ಮಾಡ್ತೀರಾ, ಆಮೇಲೆ ಮ್ಯೂಸಿಕ್ ಎಷ್ಟು ಯೂಸ್ ಮಾಡ್ತೀರಾ, ಡ್ಯೂರೇಷನ್ನು ಅದ್ರ ಮೇಲೆಲ್ಲ ಹೋಗುತ್ತೆ. ಓಕೆ ಅಂತ ಕೊಡಿ. ಸೊ ಮೊದಲಿಗೆ ಆನಿಮೇಷನ್ ಕಾಂಪ್ ಕ್ರಿಯೇಟ್ ಆಗಿದೆ ಅಲ್ವಾ, ನೆಕ್ಸ್ಟು ಪ್ಲೇಸ್ ಹೋಲ್ಡರ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಅಗೇನ್ ಹೊಸ ಕಾಂಪ್ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಇದಕ್ಕೆ ಪ್ಲೇಸ್ ಹೋಲ್ಡರ್ ಇಮೇಜ್ 1 ಅಂತ ಕೊಟ್ಟಿದ್ದೀನಿ. ಸೊ ನಾವು ಹಲವಾರು ಪ್ಲೇಸ್ ಹೋಲ್ಡರ್ಸ್ ಕ್ರಿಯೇಟ್ ಮಾಡ್ತೀವಲ್ಲ, ಅದಕ್ಕೋಸ್ಕರ ಈ ರೀತಿ ನಾನು ಕೊಟ್ಟಿರೋದು. ನೀವು ಕೂಡ ಅಷ್ಟೇ ಸಿಮಿಲರ್ ನೇಮಿಂಗ್ ಇಲ್ಲ ನಿಮ್ಗೆ ಅರ್ಥ ಆಗೋ ಥರದ್ದು ನೇಮಿಂಗ್ನ ಫಾಲೋ ಮಾಡ್ಕೊಳ್ಳಿ. ಅಗೇನ್ ಡ್ಯೂರೇಷನ್ ಸೇಮ್ ಡ್ಯೂರೇಷನ್ ಇದ್ರೆ ನಮ್ಮ ಮೈನ್ ಕಾಂಪೋಸಿಷನ್ ಏನಿದೆ ಅದರದ್ದು ಡ್ಯೂರೇಷನ್ ಇದ್ರೆ ಹೆಲ್ಪ್ ಆಗುತ್ತೆ. ಸದ್ಯಕ್ಕೆ ಇದೇ ಸೆಟ್ಟಿಂಗ್ಸ್ ಮೇಂಟೈನ್ ಮಾಡೋಣ, ಯಾಕಂದ್ರೆ ನಾವು ಇದರಲ್ಲಿ ಪೋರ್ಟ್ರೇಟ್ ಫೋಟೋಸ್ಗಳು ಹಾಕೋದು, ಅದಕ್ಕೋಸ್ಕರನೇ. ನಿಮಗೆ ಬೈ ಚಾನ್ಸ್ ಲ್ಯಾಂಡ್ಸ್ಕೇಪ್ ಈ ತರದ ಫೋಟೋಸ್ ಹಾಕ್ತೀರಾ ಅಂತ ಹೇಳಿದ್ರೆ ಇದ್ರ ಡೈಮೆನ್ಷನ್ಸ್ ನ 1920 1080 ಅಂತ ಹಾಕೊಳ್ಳಿ. ಈಗ ನಾವು ಇದರಲ್ಲಿ ನಮ್ಮ ಇಮೇಜಸ್ ನ ಪ್ಲೇಸ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ನನ್ನದು 2 ಫೋಟೋಸ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಥ್ರೂಔಟ್ ದ ವಿಡಿಯೋ ನಾನು ಇದೆರಡು ಫೋಟೋನ ಯೂಸ್ ಮಾಡ್ತೀನಿ. ಇವಾಗ ಇದರಲ್ಲಿ ಫಸ್ಟ್ ನಾನು ಈ ಇಮೇಜ್ ನ ಪ್ಲೇಸ್ ಮಾಡ್ಕೋತೀನಿ. ಸೊ ಸಿಂಪಲ್ ಡ್ರ್ಯಾಗ್ ಮಾಡಿಬಿಟ್ಟು ಪ್ಲೇಸ್ ಹೋಲ್ಡರ್ ಇದರೊಳಗೆ ಡ್ರಾಪ್ ಮಾಡಿ. ಅಗೇನ್ ಇದನ್ನ ರೀಸೈಸ್ ಮಾಡ್ಕೊಳ್ಳಿ. ಬೈ ಚಾನ್ಸ್ ನಿಮ್ಮ ಫೋಟೋ ಕರೆಕ್ಟಾಗಿ ಫಿಟ್ ಆಗ್ತಿಲ್ಲ ಅಂದರೆ ಪರವಾಗಿಲ್ಲ, ಸ್ಕೇಲ್ ಜಾಸ್ತಿ ಇರೋ ಪರವಾಗಿಲ್ಲ, ಕ್ಲೀನಾಗೆ ಫೋಟೋ ಕೂರೋ ಥರ ಪ್ಲೇಸ್ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಸದ್ಯಕ್ಕೆ ನಾವು ಒಂದು ಪ್ಲೇಸ್ ಹೋಲ್ಡರ್ ಇಮೇಜ್ ಕ್ರಿಯೇಟ್ ಮಾಡೋಣ. ಆಮೇಲೆ ಆ ಫ್ಲೋ ಎಲ್ಲ ಸೆಟ್ ಮಾಡ್ತಾ ನೆಕ್ಸ್ಟ್ ಎಕ್ಸ್ಟ್ರಾ ಪ್ಲೇಸ್ ಹೋಲ್ಡರ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಈಗ ಆನಿಮೇಷನ್ ಕಾಂಪಿಗೆ ಬನ್ನಿ. ಸೊ ಈ ಇಮೇಜ್ ಪ್ಲೇಸ್ ಹೋಲ್ಡರ್ನ ನಾವು ಬೇಕಾದ್ರೆ ಡೈರೆಕ್ಟ್ ಆಗಿ ಈ ರೀತಿ ಪ್ಲೇಸ್ ಮಾಡ್ಬೋದು. ಬಟ್ ಹಾಗೇನೆ ಡೈರೆಕ್ಟ್ ಪ್ಲೇಸ್ ಮಾಡಿದ್ರೆ ನಮ್ಮ ಇಮೇಜ್ ಬಂದ್ಬಿಟ್ಟು ಈ ರೀತಿ ಸ್ಕ್ವೇರ್ ಶೇಪ್ ಅಲ್ಲಿ ಇರುತ್ತಲ್ವಾ. ಸೊ ಇದು ಸ್ವಲ್ಪ ಸ್ಟೈಲಿಶ್ ಆಗಿರ್ಲಿ ಅಂತ ಹೇಳ್ಬಿಟ್ಟು
ನಮಗೆ ಒಂದು ಕರ್ವ್ಡ್ ಬಾರ್ಡರ್ ಅಂಡ್ ವೈಟ್ ಸ್ಟ್ರೋಕ್ ಬರಬೇಕು. ಆ ತರ ನಾವು ಕ್ರಿಯೇಟ್ ಮಾಡ್ಕೊಳ್ಳೋಣ. ಅದಕ್ಕೆ ಸಿಂಪಲ್ ಆಗಿ ಏನ್ ಮಾಡಿ ಅಂತ ಹೇಳಿದ್ರೆ, ಫಸ್ಟ್ ಇಲ್ಲಿ ಇದನ್ನ ಡಿಲೀಟ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನೊಂದು ಕಾಂಪೋಸಿಷನ್ ಕ್ರಿಯೇಟ್ ಮಾಡ್ಕೊಳ್ಳಿ. ನೀವು ಇಮೇಜ್ ಬಾರ್ಡರ್ ಅಂತ ಹಾಕೋಬಹುದು, ಅಥವಾ ನಾನಿಲ್ಲಿ ಇಮೇಜ್ ಫ್ರೇಮ್ ಅಂತ ಕೊಟ್ಟಿದ್ದೀನಿ. ಸೊ ಹಾಗೆ ನೀವು ಎಷ್ಟು ಇಮೇಜಸ್ ಯೂಸ್ ಮಾಡ್ತೀರಾ ಅಷ್ಟು ಫ್ರೇಮ್ಸ್ ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಾನು ಇಮೇಜ್ ಫ್ರೇಮ್ 0 ಅಂತ ಕೊಡ್ತಾ ಇದ್ದೀನಿ. ಅಗೇನ್ ಇದು ಕೂಡ ಅಷ್ಟೇ, ನಿಮ್ಮ ಇಮೇಜ್ ಡ್ಯೂರೇಷನ್ ಎಷ್ಟಿರುತ್ತೋ ಅಷ್ಟೇ ಡ್ಯೂರೇಷನ್ ಈ ಫ್ರೇಮ್ ಕೂಡ ಇರಬೇಕು. ಓಕೆ ಅಂತ ಕೊಡಿ. ಸೊ ಇಲ್ಲಿ ಇನ್ನೊಂದು ಕಾಂಪೋಸಿಷನ್ ಕ್ರಿಯೇಟ್ ಆಗಿದಿಲ್ಲ, ಇಮೇಜ್ ಫ್ರೇಮ್. ಇದಕ್ಕೆ ಫಸ್ಟ್ ಒಂದು ವೈಟ್ ಬ್ಯಾಕ್ ಗ್ರೌಂಡ್ ಹಾಕೊಳ್ಳಿ. ಬ್ಯಾಕ್ ಗ್ರೌಂಡ್ ಕ್ರಿಯೇಟ್ ಮಾಡಕ್ಕೆ ಲೇಯರ್ಗೆ ಬನ್ನಿ, ನ್ಯೂ ಸಾಲಿಡ್ ವೈಟ್ ಸಾಲಿಡ್ 1 ಅಂತಿದೆ. ನೀವು ಬೇಕಾದ್ರೆ BG ಅಂತ ಕೊಡ್ಬೋದು, ಇಲ್ಲ ವೈಟ್ ಸಾಲಿಡ್ ಅಂತಾನೆ ರಿಟೈನ್ ಮಾಡ್ಕೋಬಹುದು. ಅಗೇನ್ ಇಲ್ಲಿ ಕಲರ್ಗೆ ಬಂದ್ಬಿಟ್ಟು ಇಲ್ಲಿ ನೀವು ವೈಟ್ ಕಲರ್ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ ಅಂತ ಕೊಡಿ, ಇಲ್ಲೂ ಓಕೆ ಅಂತ ಕೊಡಿ. ಇವಾಗ ನಮಗೆ ಬ್ಯಾಕ್ ಗ್ರೌಂಡ್ ಬಂದಿದೆ. ನೆಕ್ಸ್ಟು ಈ ಪ್ಲೇಸ್ ಹೋಲ್ಡರ್ ಇಮೇಜ್ ನಾವು ಕ್ರಿಯೇಟ್ ಮಾಡಿದ್ವಲ್ಲ, ಈ ಇಮೇಜ್ನ ಇಲ್ಲಿ ತೊಗೊಂಬಂದು ಹಾಕೊಳ್ಳಿ, ಅಂದರೆ ಆ ಕಾಂಪೋಸಿಷನ್ನ. ಇವಾಗ ನೆಕ್ಸ್ಟು ಇದ್ರ ಮೇಲೆ ನಾವು ಬಾರ್ಡರ್ನ ಕ್ರಿಯೇಟ್ ಮಾಡಬೇಕು. ಬಾರ್ಡರ್ನ ಕ್ರಿಯೇಟ್ ಮಾಡೋಕ್ಕೆ ಇಲ್ಲಿ ರೌಂಡೆಡ್ ರೆಕ್ಟ್ಯಾಂಗಲ್ ಟೂಲ್ನ ಸೆಲೆಕ್ಟ್ ಮಾಡಿ, ಆಮೇಲೆ ಟೈಮ್ ಲೈನ್ನಲ್ಲಿ ಡಿಸೆಲೆಕ್ಟ್ ಆಗಿರಬೇಕು, ಅಂದರೆ ಯಾವ ಲೇಯರ್ ಕೂಡ ಸೆಲೆಕ್ಟ್ ಮಾಡಿರಬೇಡಿ. ಇವಾಗ ಇಲ್ಲಿ ರೌಂಡೆಡ್ ರೆಕ್ಟ್ಯಾಂಗಲ್ ಟೂಲ್ ಇದೆಲ್ಲ, ಇದನ್ನ ಡಬಲ್ ಕ್ಲಿಕ್ ಮಾಡಿ. ಇವಾಗ ನಿಮಗೆ ಈ ರೀತಿ ಫಿಲ್ ಕ್ರಿಯೇಟ್ ಆಗುತ್ತೆ ಶೇಪ್ದು. ಇವಾಗ ಈ ಲೇಯರ್ನ ಪ್ರೆಸ್ ಮಾಡಿಬಿಟ್ಟು ಸ್ಕೇಲ್ನ ಕಮ್ಮಿ ಮಾಡ್ತಾ ಬನ್ನಿ. ಇವಾಗ ನಮಗೆ ಈ ರೀತಿ ಒಂದು ಫ್ರೇಮ್ ತರ ಕ್ರಿಯೇಟ್ ಆಗುತ್ತೆ. ಸೊ ಇದನ್ನ ನಾನು 90 ಅಂತ ಕೊಡ್ತೀನಿ. ನೀವು ಇವಾಗ ಡಿಸೈಡ್ ಮಾಡ್ಬೋದು ನಿಮ್ಮ ಫ್ರೇಮ್ ಎಷ್ಟು ದಪ್ಪ ಬೇಕು ಏನಂತ ಹೇಳ್ಬಿಟ್ಟು. ಬರೀ ಶೇಪ್ ಮೇಲೆ ಮಾತ್ರ ಫೋಕಸ್ ಮಾಡಿ, ವೈಟ್ ಕಲರ್ ಇದೆಲ್ಲ ಅದನ್ನ. ಇವಾಗ ಈ ಶೇಪ್ ಲೇಯರ್ ಇದೆಲ್ಲ ಇದನ್ನ ರೀನೇಮ್ ಮಾಡ್ಕೊಳ್ಳಿ. ಇದನ್ನ ಲೇಯರ್ ಸೆಲೆಕ್ಟ್ ಮಾಡಿಬಿಟ್ಟು ಎಂಟರ್ ಪ್ರೆಸ್ ಮಾಡಿ, ಇದನ್ನ ಮಾಸ್ಕ್ ಅಂತ ಬರಿಬಹುದು, ಇಲ್ಲ ಇಮೇಜ್ ಮಾಸ್ಕ್, ನಿಮಗೇನ್ ಅರ್ಥ ಆಗುತ್ತೋ ಆ ರೀತಿ ಬರ್ಕೊಳ್ಳಿ. ನೆಕ್ಸ್ಟ್ ಇದನ್ನ ನಾವು ಮಾಸ್ಕ್ ತರ ಯೂಸ್ ಮಾಡ್ತೀವಿ ನಮ್ಮ ಇಮೇಜಸ್ಗೆ. ಅವಾಗ ನಮ್ಮ ಬ್ಯಾಕ್ ಗ್ರೌಂಡ್ ವೈಟ್ ಇರೋದ್ರಿಂದ ನಮಗೆ ಇಲ್ಲಿ ಬಾರ್ಡರ್ ತರ ಕ್ರಿಯೇಟ್ ಆಗುತ್ತೆ. ಸೊ ಮಾಸ್ಕ್ ಹೇಗೆ ಮಾಡೋದು ಅಂತ ಹೇಳಿದ್ರೆ, ನಮ್ಮ ಇಮೇಜ್ ಲೇಯರ್ ಇದೆಲ್ಲ ಇದನ್ನ ಸೆಲೆಕ್ಟ್ ಮಾಡಿ, ಇಲ್ಲಿ ಕೆಳಗಡೆ ಟಾಗಲ್ ಸ್ವಿಚಸ್ ಆರ್ ಮೋಡ್ಸ್ ಅಂತಿದೆ. ಸೊ ಇದೆಲ್ಲ ಸ್ವಿಚಸ್ ಸ್ಕ್ರೀನ್ ನಲ್ಲಿ ಇರೋದು. ಇದನ್ನ ಕ್ಲಿಕ್ ಮಾಡಿದ್ರೆ ಇವಾಗ ಮೋಡ್ಸ್ ಚೇಂಜ್ ಆಗುತ್ತೆ. ಸೊ ಅಗೇನ್ ಶಾರ್ಟ್ ಕಟ್ ಬಂದು F4. ಇವಾಗ ನಾವು ಟ್ರ್ಯಾಕ್ ಮ್ಯಾಟ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ಕೋತೀವಿ. ಅಗೇನ್ ನಾನು ಇಲ್ಲಿ 2023 ವರ್ಷನ್ ಯೂಸ್ ಮಾಡ್ತಿರೋದು, ಹಾಗಾಗಿ ಇಲ್ಲಿ ಟ್ರ್ಯಾಕ್ ಮ್ಯಾಟ್ ಮಾಡೋದು ತುಂಬಾ ಈಸಿ. ಹಳೆ ವರ್ಷನ್ಸ್ ಯೂಸ್ ಮಾಡ್ತಿದ್ರೆ ಮಾಸ್ಕ್ ಲೇಯರು ನಿಮ್ಮ ಪ್ಲೇಸ್ ಹೋಲ್ಡರ್ ಇಮೇಜ್ ಮೇಲ್ಗಡೆ ಇರಬೇಕು. ಆಮೇಲೆ ಇಲ್ಲಿ ಡ್ರಾಪ್ ಡೌನ್ ಬರುತ್ತಲ್ಲ, ಇದರಿಂದ ಆಲ್ಫಾ ಮ್ಯಾಟ್ ಅಂತ ಸೆಲೆಕ್ಟ್ ಮಾಡಬೇಕು. 23 ವರ್ಷನ್ ಅಲ್ಲಿ ಏನಂತ ಹೇಳಿದ್ರೆ, ಸಿಂಪಲ್ಲು ಈ ಪಿಕ್ ವಿಪ್ ತಗೊಂಡು ಮಾಸ್ಕ್ ಮೇಲೆ ಹಾಕಿ. ಇವಾಗ ಆ ಶೇಪ್ ಲೇಯರ್ ಏನಿದೆ ಅದನ್ನ ಮಾಸ್ಕ್ ತರ ಯೂಸ್ ಮಾಡ್ಕೊಳ್ಳುತ್ತೆ. ಇವಾಗ ನೀವು ಬಂದ್ಬಿಟ್ಟು ಇಲ್ಲಿ ರೀಸೈಸ್ ಮಾಡ್ಕೋಬಹುದು. ಸೊ ನಿಮ್ಮ ಇಮೇಜ್ ಲೇಯರ್ ಇರುತ್ತಲ್ಲ, ಇದನ್ನ ಸೈಜ್ ಸ್ವಲ್ಪ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಳ್ಳಿ, ಅಷ್ಟೇ, ಕ್ಲೀನಾಗಿ ಕೂರ್ಸೋ ತರ. ಇವಾಗ ನಾವು ಈ ಲೇಯರ್ನ ಪ್ಲೇಸ್ ಹೋಲ್ಡರ್ ತರ ಯೂಸ್ ಮಾಡ್ಕೋಬಹುದು. ಇವಾಗ ಆನಿಮೇಷನ್ ಕಾಂಪ್ ನಲ್ಲಿ ನಮ್ಮ ಇಮೇಜ್ ಫ್ರೇಮ್ ಅಂತಿದಲ್ವಾ, ಇದನ್ನ ಪ್ಲೇಸ್ ಮಾಡ್ಕೋತೀನಿ. ಸೊ ಇವಾಗ ಸ್ವಲ್ಪ ಇದನ್ನ ಸ್ಕೇಲ್ ಡೌನ್ ಮಾಡ್ತೀನಿ. ಸೊ ನಮ್ಮ ಇಮೇಜ್ ಇವಾಗ ಈ ರೀತಿ ಬಂದಿದೆ. ಇದು ಸ್ವಲ್ಪ ನೋಡಕ್ ಚೆನ್ನಾಗಿದೆ. ಇದರಲ್ಲಿ ನಿಮಗೆ ರೌಂಡೆಡ್ ಕಾರ್ನರ್ಸ್ ಬರಬೇಕು ಅಂತ ಹೇಳಿದ್ರೆ ಇದು ಫ್ರೇಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಈ ರೌಂಡೆಡ್ ರೆಕ್ಟ್ಯಾಂಗಲ್ ಟೂಲ್ ಇದಲ್ವಾ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಕಾರ್ನರ್ ಹತ್ರ ಬಂದ್ಬಿಟ್ಟು ಕ್ಲಿಕ್ ಮಾಡಿ ಈ ರೀತಿ ಡ್ರ್ಯಾಗ್ ಮಾಡಿ. ಇವಾಗ ನಿಮಗೆ ರೌಂಡೆಡ್ ಮಾಸ್ಕ್ ಕ್ರಿಯೇಟ್ ಆಗುತ್ತೆ. ಹೀಗೆ ಸಿಂಪಲ್ ಆಗಿ ನಿಮಗೆ ಒಂದು ರೌಂಡೆಡ್ ಕಾರ್ನರ್ ಬರುತ್ತೆ. ಅಂಡ್ ಜ್ಞಾಪಕ ಇಟ್ಕೊಳ್ಳಿ, ಪರ್ಟಿಕ್ಯುಲರ್ ಫ್ರೇಮ್ಗೆ ನೀವೇನಾದ್ರೂ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಂತ ಹೇಳಿದ್ರೆ ಮುಂಚೆನೆ ಮಾಡ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ನಾವು ರೆಪ್ಲಿಕೇಟ್ ಮಾಡ್ತೀವಿ. ಇದನ್ನ ಮುಂಚೆನೆ ಮಾಡ್ಕೊಂಡ್ರೆ ಇದು ಏನೇನ್ ಚೇಂಜಸ್ ಮಾಡ್ತೀರಾ ಬೇರೆ ಫ್ರೇಮ್ಸ್ಗೆಲ್ಲ ಅಪ್ಲೈ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವೇನಾದ್ರೂ ರೆಪ್ಲಿಕೇಟ್ ಮಾಡಾದ್ಮೇಲೆ ನೀವೇನಾದ್ರು ಚೇಂಜಸ್ ಮಾಡ್ಬೇಕಂತ ಹೇಳಿದ್ರೆ ಪ್ರತಿಯೊಂದು ಫ್ರೇಮ್ಗೆ ನೀವು ಮತ್ತೆ ಮಾಡ್ಬೇಕಾಗುತ್ತೆ. ಸೊ ಏನಾದ್ರೂ ಅಡ್ಜಸ್ಟ್ಮೆಂಟ್ಸ್ ಅದೆಲ್ಲ ಮಾಡ್ಬೇಕಂತ ಹೇಳಿದ್ರೆ ಮುಂಚೆನೆ ಮಾಡ್ಕೊಂಡ್ಬಿಡಿ. ಓಕೆ, ಇವಾಗ ಒಂದು ಫ್ರೇಮ್ ಕ್ರಿಯೇಟ್ ಆಗಿದೆ. ಇದನ್ನ ಸ್ಕೇಲ್ನ ರೀಸೈಸ್ ಮಾಡ್ಕೊತೀನಿ. ಈಗ ಬ್ಯಾಕ್ ಗ್ರೌಂಡ್ ಹಾಕೊಳ್ಳೋಣ. ಫಸ್ಟ್ ಈ ಲೇಯರ್ನ ಆಫ್ ಮಾಡ್ತೀನಿ. ಮೇಲೆ ಲೇಯರ್ ನ್ಯೂ ಸಾಲಿಡ್, ಇದಕ್ಕೆ BG ಅಂತ ಕೊಡ್ತೀನಿ ನಾನು, ಬ್ಯಾಕ್ ಗ್ರೌಂಡು. ಓಕೆ ಅಂತ ಕೊಡಿ. ನೆಕ್ಸ್ಟು ಇದಕ್ಕೆ ಗ್ರೇಡಿಯಂಟ್ ರ್ಯಾಂಪ್ನ ಹಾಕೊಳ್ಳಿ. ಸೊ ನೀವು ನಾರ್ಮಲ್ ಆಗಿ ಎಫೆಕ್ಟ್ಸ್ ಅಂಡ್ ಪ್ರಿಸೆಟ್ಸ್ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ರ್ಯಾಂಪ್ ಅಂತ ಸೆಲೆಕ್ಟ್ ಮಾಡಿ, ಗ್ರೇಡಿಯಂಟ್ ರ್ಯಾಂಪ್ ಅಂತ ಬರುತ್ತೆ. ಸೊ ನಾನು ಬಂದು ಇಲ್ಲಿ ಲೇಯರ್ನ ಸೆಲೆಕ್ಟ್ ಮಾಡಿಬಿಟ್ಟು ಕಂಟ್ರೋಲ್ ಸ್ಪೇಸ್ ಪ್ರೆಸ್ ಮಾಡಿದ್ರೆ ನನಗೆ ಇಲ್ಲೇ ಸರ್ಚ್ ಬಾರ್ ಬರುತ್ತೆ. ಸೊ ಇದೊಂದು ನಾನು ಪ್ಲಗಿನ್ ಯೂಸ್ ಮಾಡ್ತಿರೋದು, ವಿಡಿಯೋ ಕೌಪೈಲಟ್ ಅವ್ರದ್ದು ಎಫೆಕ್ಟ್ಸ್ ಕಾನ್ಸೋಲ್ ಅಂತ ಒಂದು ಪ್ಲಗಿನ್ ಇದೆ. ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅವಾಗ ನೀವು ಡೈರೆಕ್ಟ್ ಆಗಿ ಇಲ್ಲೇ ಸರ್ಚ್ ಮಾಡ್ಬೋದು. ಸೊ ನೀವು ಪ್ರತಿ ಸತಿ ಎಫೆಕ್ಟ್ಸ್ ಅಂಡ್ ಪ್ರಿಸೆಟ್ಸ್ಗೆ ಹೋಗ್ಬಿಟ್ಟು ಕ್ಲಿಕ್ ಮಾಡಿ ಅಲ್ಲಿಂದ ಹಾಕೋದು ಏನಿರಲ್ಲ. ಸೊ ಇಲ್ಲಿ ನಾನು ರ್ಯಾಂಪ್ ಅಂತ ಸರ್ಚ್ ಮಾಡ್ತೀನಿ, ಇಲ್ಲಿ ಬರುತ್ತೆ, ಕ್ಲಿಕ್ ಮಾಡಿದ್ರೆ ಅಪ್ಲೈ ಆಗುತ್ತೆ. ಸೊ ಇವಾಗ ನಿಮ್ಗೆ ಯಾವ ಕಲರ್ಸ್ ಬೇಕೋ ಆ ಕಲರ್ಸ್ನ ಚೂಸ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಬ್ಲೂ ಕಲರ್ಸ್ ಸೆಲೆಕ್ಟ್ ಮಾಡ್ಕೊತೀನಿ. ರ್ಯಾಂಪ್ ಶೇಪ್ ಇದೆಲ್ಲ ಲೀನಿಯರ್ ಇಂದ ರೇಡಿಯಲ್ ಮಾಡ್ಕೊಳ್ಳಿ. ರೇಡಿಯಲ್ ಯಾಕೆ ಮಾಡೋದಂದ್ರೆ ನಿಮಗೆ ಈ ರೀತಿ ಡಾರ್ಕ್ ರೀಜನ್ಸ್ ಬರುತ್ತೆ, ಚೆನ್ನಾಗಿರುತ್ತೆ ಅದು ನೋಡೋಕ್ಕೆ, ಅದಕ್ಕೋಸ್ಕರ. ಅಗೇನ್ ಇದೇ ರೀತಿ ಮಾಡ್ಬೇಕಂತೇನಿಲ್ಲ,
ನಿಮಗೆ ಬಿಟ್ಟಿರೋದು, ನಿಮ್ಗೆ ಹೇಗೆ ಬೇಕೋ ಆ ರೀತಿ ಯೂಸ್ ಮಾಡ್ಕೋಬೋದು. ಇವಾಗ ಬ್ಯಾಕ್ಗ್ರೌಂಡ್ನ ಕೆಳಗಡೆ ಹಾಕೊಳ್ಳಿ. ನೆಕ್ಸ್ಟ್ ಇವಾಗ ಇಮೇಜ್ ಫ್ರೇಮ್ನ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ನಾನು ಆಲ್ರೆಡಿ ಕ್ಲೌಡ್ಸ್ನ ಇಲ್ಲಿ PNG ಥರ ಇಂಪೋರ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಗೇನ್ ಈ ಕ್ಲೌಡ್ಸ್ ಎಲ್ಲ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಸೊ ನಿಮ್ಮ ಬ್ರೌಸರ್ನಲ್ಲಿ ಬಂದ್ಬಿಟ್ಟು ಕ್ಲೌಡ್ PNG ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಎಷ್ಟೊಂದು ಕ್ಲೌಡ್ PNG ಇಮೇಜಸ್ ಸಿಗುತ್ತೆ. ಸೊ ಮೇ ಬಿ ಇದನ್ನ ಕ್ಲಿಕ್ ಮಾಡಿ ನೋಡಿ, PNG ಸಿಗುತ್ತೆ, ಡೌನ್ಲೋಡ್ PNG ಇಮೇಜ್ ಇಲ್ಲಿ ಡೌನ್ಲೋಡ್ ಆಗುತ್ತೆ. ಇದನ್ನು ಯೂಸ್ ಮಾಡ್ಕೋಬೋದು. ಆದಷ್ಟು ಅಟ್ಲೀಸ್ಟ್ ಒಂದು 5 to 10 ಡಿಫ್ರೆಂಟ್ ಕ್ಲೌಡ್ಸ್ನ ಯೂಸ್ ಮಾಡಿ, ಇಲ್ಲ ಅಟ್ಲೀಸ್ಟ್ 5 ಕ್ಲೌಡ್ಸ್ ಆದರೂ ಡಿಫ್ರೆಂಟ್ ಯೂಸ್ ಮಾಡಿ, ಬೇರೆ ಶೇಪಲ್ಲಿ ಇರೋದು ಆ ಥರದ್ದು. ಇಲ್ಲಿ ನಾನು ಇದೊಂದು ಯೂಸ್ ಮಾಡ್ತೀನಿ, ಹಾಗೇ ಬೇರೆ ಯಾವ್ದು ಬೇಕೋ ಅದನ್ನು ನೋಡಿಕೊಂಡು ಯೂಸ್ ಮಾಡ್ಕೊತೀನಿ. ನಿಮಗೆ ಒಂದು ಫ್ರೇಮ್ ಬೇಕು, ಒಂದು ಕ್ಲೌಡ್ PNG ಬೇಕು ಪ್ಲೇಸ್ ಹೋಲ್ಡರ್ಸ್ಗಳನ್ನ ಸೆಟ್ ಮಾಡೋಕ್ಕೆ. ನಮಗೆ ಇದೆರಡು ಇವಾಗ ಬಂದಿದೆ. ನೆಕ್ಸ್ಟ್ ನಾನು ಒಂದು ಕ್ಯಾಮ್ರಾನ ಕ್ರಿಯೇಟ್ ಮಾಡ್ಕೊತೀನಿ. ಸೇಮ್ ಕ್ಯಾಮ್ರಾನ ಕ್ರಿಯೇಟ್ ಮಾಡೋಕ್ಕೆ ಲೇಯರ್ ಹೋಗಿ ನ್ಯೂ ಕ್ಯಾಮ್ರಾ, ಅಗೇನ್ ಕ್ಯಾಮ್ರಾ 1 ಅಂತಿದೆ, ಯಾವ್ದು ಬೇಕಾದ್ರೂ ಹೆಸರು ಕೊಡ್ಬೋದು, ಓಕೆ ಅಂದ್ಕೊಡಿ. ಅಗೇನ್ ಪ್ರೀಸೆಟ್ ಲೆನ್ಸ್ ಇದೇ ಸೆಲೆಕ್ಟ್ ಮಾಡ್ಬೇಕು, ಆ ಥರ ಏನಿಲ್ಲ. ಬಟ್ 35 to 50 ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಹಾಗೆ ಡಿಫಾಲ್ಟ್ ಬಿಟ್ಟಿರ್ತೀನಿ ಕಸ್ಟಮ್ ಅಂತ, ಓಕೆ ಅಂದ್ಕೊಡಿ. ಸೊ ಅಗೇನ್ ಇದೊಂದು ವಾರ್ನಿಂಗ್ ಬರುತ್ತೆ, ಏನಂತ ಹೇಳಿದ್ರೆ ಕ್ಯಾಮ್ರಾ ಲೇಯರ್ಸ್ ಯೂಸ್ ಮಾಡುವಾಗ ನೀವು 3D ಲೇಯರ್ಸ್ಗೆ ಯೂಸ್ ಮಾಡ್ಬೇಕಂತ ಹೇಳ್ಬಿಟ್ಟು. ಯಾಕಂದ್ರೆ ನಮ್ಗೆ ಇವಾಗ ಎಲ್ಲ ಲೇಯರ್ಸು 2D ನಲ್ಲಿದೆ, ಪರವಾಗಿಲ್ಲ, ಓಕೆ ಅಂದ್ಕೊಡಿ. ನೆಕ್ಸ್ಟ್ ನಾವು ಕನ್ವರ್ಟ್ ಮಾಡ್ತೀವಿ. ಇವಾಗ ಕ್ಯಾಮ್ರಾ ಬಂದಿದೆ. ಕ್ಯಾಮ್ರಾ ಬಂದ್ಮೇಲೆ ಈ ಕ್ಯಾಮ್ರಾನ ನಾವೊಂದು ನಲ್ ಆಬ್ಜೆಕ್ಟ್ಗೆ ಪೇರೆಂಟ್ ಮಾಡ್ಕೊಳ್ಳೋಣ. ಯಾಕಂತ ಹೇಳಿದ್ರೆ ಕ್ಯಾಮ್ರಾನ ಮೂವ್ ಮಾಡೋದು ಅಥವಾ ಅನಿಮೇಷನ್ ಮಾಡೋದು ತುಂಬಾ ಈಸಿ ಆಗುತ್ತೆ, ಅದಕ್ಕೋಸ್ಕರ. ಸೊ ಇಲ್ಲಿ ರೈಟ್ ಕ್ಲಿಕ್ ಮಾಡಿ, ನ್ಯೂ ನಲ್ ಆಬ್ಜೆಕ್ಟ್. ಹಾಗೆ ನೀವು ಮೇಲ್ಗಡೆ ಲೇಯರ್ಗೆ ಹೋಗ್ಬಿಟ್ಟು ನ್ಯೂ ನಲ್ ಆಬ್ಜೆಕ್ಟ್ ಆ ಥರನೂ ಕ್ರಿಯೇಟ್ ಮಾಡ್ಬೋದು. ನಾನು ಇಲ್ಲಿಂದ ಕ್ರಿಯೇಟ್ ಮಾಡಿ. ಸೊ ನಮ್ಮ ಕ್ಯಾಮ್ರಾ ಬಂದು 3D ಲೇಯರ್ ಆಗಿರೋದ್ರಿಂದ ನಾನು ಇಲ್ಲಿ ನಲ್ ಆಬ್ಜೆಕ್ಟ್ ಕೂಡ 3D ಕ್ರಿಯೇಟ್ ಮಾಡ್ಕೊತೀನಿ. ಆಮೇಲೆ ಕ್ಯಾಮ್ರಾನ ಇಲ್ಲಿ ಪೇರೆಂಟ್ ಲಿಂಕ್ ಇದಲ್ವಾ, ಪಿಕ್ ವಿಪ್ಪು, ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನಲ್ ಆಬ್ಜೆಕ್ಟ್ಗೆ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಈ ಇಮೇಜ್ ಫ್ರೇಮ್ ಇದನ್ನು 3D ಮಾಡ್ಕೊಳ್ಳಿ. ಈ ಕ್ಲೌಡ್ನೂ ಕೂಡ 3D ಮಾಡ್ಕೊಳ್ಳಿ. ಸೊ ಇವಾಗ ನಮ್ಮ ಬೇಸ್ ಒಂದು ರೀತಿ ರೆಡಿ ಆಗಿದೆ. ಬ್ಯಾಕ್ಗ್ರೌಂಡ್ ಕ್ರಿಯೇಟ್ ಮಾಡಿದ್ದೀವಿ, ಕ್ಲೌಡ್ ಇಮೇಜಸ್ನ ಹಾಕೊಂಡಿದ್ದೀವಿ, ಆಮೇಲೆ ಪ್ಲೇಸ್ ಹೋಲ್ಡರ್ಸ್ನ ಹಾಕೊಂಡಿದ್ದೀವಿ. ಇವಾಗ ನೆಕ್ಸ್ಟ್ ಕೆಲಸ ಏನಂತ ಹೇಳಿದ್ರೆ ಇದೆಲ್ಲ ನಾವು 3D ಸ್ಪೇಸ್ನಲ್ಲಿ ಕ್ಲೀನಾಗಿ ಹರಡಿಸ್ಬೇಕು. ಎಲ್ಲೆಲ್ಲಿ ಏನೇನು ಹೋಗ್ಬೇಕಂತ ಪ್ಲೇಸ್ ಮಾಡ್ಬೇಕು, ಅಷ್ಟೇ ಇರೋದು. ಸ್ಟಾರ್ಟಿಂಗ್ ಅಲ್ಲೇ ಹೇಳಿರೋ ಥರ ನಾನು ಬರೀ 3 ಅನಿಮೇಷನ್ಸ್ನ ತೋರಿಸ್ತೀನಿ, ಅಂದರೆ 3 ಪ್ಲೇಸ್ ಹೋಲ್ಡರ್ಸ್ನ. ಇನ್ನು ಮಿಕ್ಕಿದ್ದು ನೀವು ಅದೇ ರೀತಿ ರೆಪ್ಲಿಕೇಟ್ ಮಾಡ್ತಾ ಹೋಗಿ. ಅಂಡ್ ಅಗೇನ್ ಇದಕ್ಕೆ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಐಡಿಯೇಷನ್ ಇದ್ರೆ ಚೆನ್ನಾಗಿರುತ್ತೆ, ಅಂದ್ರೆ ನಿಮ್ಮ ಅನಿಮೇಷನ್ ಯಾವ ರೀತಿ ಬರ್ಬೇಕಂತ ಹೇಳ್ಬಿಟ್ಟು. ನಾನಿಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಝೂಮ್ ಔಟ್ ಇಂದ ಅನಿಮೇಷನ್ ಬರಬೇಕು, ಆಮೇಲೆ ವಾಪಸ್ ಒಂದು ಫಸ್ಟ್ ಫ್ರೇಮ್ಗೆ ಝೂಮ್ ಔಟ್ ಆಗಬೇಕು. ಸೊ ಆ ರೀತಿ ನಾನು ಪ್ಲಾನ್ ಮಾಡಿರೋದು. ಸೊ ಇವಾಗ ನೋಡೋಣ. ಈ ತರ ಅನಿಮೇಷನ್ಸ್ ಕ್ರಿಯೇಟ್ ಮಾಡೋಕ್ಕೆ ನಮಗೆ 2 ವ್ಯೂಸ್ ಇರಬೇಕು, ಅದು ಹೆಲ್ಪ್ಫುಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾನು 1 ವ್ಯೂ ಅಂತಿದಲ್ಲ, ಸೆಲೆಕ್ಟ್ ವ್ಯೂ ಲೇಔಟ್, ಇದನ್ನು ಕ್ಲಿಕ್ ಮಾಡಿಬಿಟ್ಟು 2 ವ್ಯೂಸ್ ಅಂತ ಹಾಕೋತೀನಿ. ಇವಾಗ ಸೈಡ್ ಬೈ ಸೈಡ್ ನನಗೆ 2 ವ್ಯೂಸ್ ಕಾಣಿಸುತ್ತೆ. ನೀವು ಮೇನ್ ಆಗಿ ಈ ತರ ವ್ಯೂಸ್ ಯೂಸ್ ಮಾಡಾಗ ಅಬ್ಸರ್ವ್ ಮಾಡಬೇಕಾಗಿರೋದು ಆಕ್ಟಿವ್ ಕ್ಯಾಮ್ರಾನ. ಸೊ ನಿಮಗೆ 2 ವ್ಯೂಸ್ ಇದೆ, 4 ವ್ಯೂಸ್ ಇದೆ, ಈ ತರ ಎಲ್ಲ ಇರುತ್ತೆ. ನೀವು ಎಷ್ಟೇ ವ್ಯೂಸ್ ಯೂಸ್ ಮಾಡಿದ್ರು ಆಕ್ಟಿವ್ ಕ್ಯಾಮ್ರಾ ಯಾವ್ದ್ರಲ್ಲಿದೆ ಅದ್ರ ಮೇಲೆ ಗಮನ ಹರಿಸಬೇಕು. ಯಾಕಂದ್ರೆ ಇದು ನಿಮ್ಗೆ ಔಟ್ಪುಟ್ ವಿಡಿಯೋ ಯಾವ ರೀತಿ ಬರುತ್ತೆ ಅಂತ ಹೇಳೋದು. ಸೊ ಇಲ್ಲಿ ನಾನು 2 ವ್ಯೂಸ್ಗೆ ಹೋಗ್ತಿದ್ದೀನಿ. ಅಂಡ್ ನಾನು ಜನರಲ್ ಆಗಿ ರೈಟ್ ಸೈಡ್ ಬಂದ್ಬಿಟ್ಟು ಆಕ್ಟಿವ್ ಕ್ಯಾಮ್ರಾನ ಇಟ್ಕೊಂಡಿರ್ತೀನಿ. ಅಗೇನ್ ಬೈ ಚಾನ್ಸ್ ನಿಮ್ಗೆ ಎರಡರಲ್ಲೂ ಆಕ್ಟಿವ್ ಕ್ಯಾಮ್ರಾ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ರೈಟ್ ಸೈಡ್ ಅಥವಾ ನಿಮ್ಗೆ ಯಾವ ಪ್ರಿಫರ್ಡ್ ಇರುತ್ತೆ ಆ ವ್ಯೂನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಆ ವಿಂಡೋನ ಸೆಲೆಕ್ಟ್ ಮಾಡಿ. ವಿಂಡೋನ ಹೇಗೆ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಈ ಬ್ಲೂ ಕಲರ್ ಕಾರ್ನರ್ಸ್ ಇರುತ್ತಲ್ಲ, ಇದು ಹೈಲೈಟ್ ಆಗಿರುತ್ತೆ. ಸೊ ಆ ವಿಂಡೋನ ಸೆಲೆಕ್ಟ್ ಮಾಡಿ ಇಲ್ಲಿ ಆಕ್ಟಿವ್ ಕ್ಯಾಮ್ರಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಬೈ ಚಾನ್ಸ್ ಇಲ್ಲಿ ಟಾಪು ಬ್ಯಾಕ್ ಈ ಥರ ಡಿಫ್ರೆಂಟ್ ಏನಾದಿದ್ರೆ ಕ್ಲಿಕ್ ಮಾಡಿಬಿಟ್ಟು ಆಕ್ಟಿವ್ ಕ್ಯಾಮ್ರಾ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಲೆಫ್ಟ್ ಸೈಡ್ ನಮಗೆ ಟಾಪ್ ವ್ಯೂ ಬೇಕು, ಲೆಫ್ಟ್ ಸೈಡ್ನ ಸೆಲೆಕ್ಟ್ ಮಾಡ್ತಿದ್ದೀನಿ. ಇದನ್ನು ಕ್ಲಿಕ್ ಮಾಡಿಬಿಟ್ಟು ಟಾಪ್ ವ್ಯೂ ಅಂತ ಸೆಲೆಕ್ಟ್ ಮಾಡ್ಕೊತೀವಿ. ಇವಾಗ ನಾವು ಇಲ್ಲಿ ಕ್ಯಾಮ್ರಾಸು ಪ್ಲೇಸ್ ಹೋಲ್ಡರ್ಸ್ನೆಲ್ಲ ಮೇಲ್ಗಡೆಯಿಂದ ನೋಡ್ತಾ ಇದ್ದೀವಿ, ಅದಕ್ಕೋಸ್ಕರ ಎಲ್ಲ ಲೈನ್ಸ್ ಆಗಿ ಕಾಣಿಸುತ್ತೆ ನಮಗೆ. ಸೊ ಇವಾಗ ನೀವೇನು ಮಾಡಿ ಅಂತ ಹೇಳಿದ್ರೆ ಇದನ್ನು ಫುಲ್ ಝೂಮ್ ಔಟ್ ಮಾಡ್ಕೊಳ್ಳಿ. ಕ್ರಾಲ್ ಡೌನ್ ಮಾಡಿದ್ರೆ ಝೂಮ್ ಔಟ್ ಆಗುತ್ತೆ. ಸೊ ಈ ರೀತಿ ಝೂಮ್ ಔಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ಇಮೇಜು PNG ಇದೆಲ್ಲ ನೆಕ್ಸ್ಟ್ ಡೂಪ್ಲಿಕೇಟ್ ಮಾಡಿಕೊಂಡು ನಾವು ಹರಡಿಸ್ಬೇಕು. ಸೊ ಫಸ್ಟು ನಾನು ಪ್ಲೇಸ್ ಹೋಲ್ಡರ್ನ ಡೂಪ್ಲಿಕೇಟ್ ಮಾಡ್ತೀನಿ. ಸೊ ಇದನ್ನು Ctrl D ಡೂಪ್ಲಿಕೇಟ್ ಮಾಡೋಕ್ಕೆ. ಸೊ ನಾನು 2 ಪ್ಲೇಸ್ ಹೋಲ್ಡರ್ ಅಷ್ಟು ಡೂಪ್ಲಿಕೇಟ್ ಮಾಡಿದ್ದೀನಿ. ಸೊ ಇವಾಗ ನೀವು ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡ್ಕೊಳ್ತಾ ಬರಬೇಕು. ಮೊದಲಿಗೆ ನಾನು ಈ ಕ್ಯಾಮ್ರಾನ ಸ್ವಲ್ಪ ಹಿಂದೆ ತೊಗೊಂಡ್ಬಿಡ್ತೀನಿ. ಸೊ ಹಾಗೆ ನಾವು ಕ್ಯಾಮ್ರಾನ ನಲ್ ಆಬ್ಜೆಕ್ಟ್ಗೆ ಪೇರೆಂಟ್ ಮಾಡಿದ್ದೀವಲ್ಲ, ಅದಕ್ಕೋಸ್ಕರ ನಲ್ ಆಬ್ಜೆಕ್ಟ್ನ ನಾನು ಮೂವ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಅಗೇನ್ ಕ್ಯಾಮ್ರಾನ ಮೂವ್ ಮಾಡೋಕೆ ಹೋಗ್ಬಿಡಿ, ನಲ್ ಆಬ್ಜೆಕ್ಟ್ ಮಾತ್ರ ಮೂವ್ ಮಾಡಿ. ನಲ್ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿ, ನಾವು Z ಸ್ಪೇಸಲ್ಲಿ ಮೂವ್ ಮಾಡ್ತಿರೋದು, ಅದಕ್ಕೋಸ್ಕರ ಈ ಬ್ಲೂ ಆರ್ ಹತ್ರ ಹೋದರೆ Z ಆಕ್ಸಿಸ್ನಲ್ಲಿ ಮೂವ್ ಮಾಡ್ತೀವಿ. ನಿಮ್ಗೆ ಇದೆಲ್ಲ ಕನ್ಫ್ಯೂಸ್ ಆಯ್ತು ಅಂತ ಹೇಳಿದ್ರೆ ನಲ್ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿ, P ಪ್ರೆಸ್ ಮಾಡಿ, ಇಲ್ಲಿ 3rd ಆಕ್ಸಿಸ್ ಅಥವಾ 3rd ನಂಬರ್ ಇದನ್ನು ಮೂವ್ ಮಾಡ್ಕೊಳ್ಳಿ. ಇವಾಗ
ಸೇಮ್ ಕಾನ್ಸೆಪ್ಟು. ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ಆ್ಯಕ್ಸಿಸಲ್ಲಿ ಮೂವ್ ಮಾಡಬೇಕಂತಿದ್ದೀರಾ ಅಲ್ಲಿ ತಳ್ಳಿ. ಅಗೇನ್ ಇದು ಎಲ್ಲಿ ಪ್ಲೇಸ್ ಮಾಡಬೇಕು, ಹೇಗೆ ಪ್ಲೇಸ್ ಮಾಡಬೇಕು ಆ ಥರ ಎಲ್ಲ ಏನಿಲ್ಲ, ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಆರಾಮಾಗಿ ಪ್ಲೇಸ್ ಮಾಡ್ಕೋಬೋದು. ಐಡಿಯಾ ಏನಂತ ಹೇಳಿದ್ರೆ ಸ್ವಲ್ಪ ವೇರಿಯೇಷನ್ ಇಡಿ, ಎಲ್ಲ ಒಂದೇ ಆ್ಯಕ್ಸಿಸಲ್ಲಿ ಆ ಥರ ಎಲ್ಲ ಇಡಕ್ಕೆ ಹೋಗ್ಬೇಡಿ. ಇವಾಗ 3 ಇಮೇಜಸ್ಸು ಬೇರೆ ಬೇರೆ ಜಾಗದಲ್ಲಿ ಇದೆ ಅಲ್ವಾ. ನೆಕ್ಸ್ಟ್ ಇವಾಗ ಕ್ಲೌಡ್ಸ್ನ ಪ್ಲೇಸ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಒಂದು ಕ್ಲೌಡ್ ಇದೆ. ಸೊ ಅಗೇನ್ ಇಲ್ಲಿ ನಾನು ಇನ್ನೊಂದು ಕ್ಲೌಡ್ನ ಇಂಪೋರ್ಟ್ ಮಾಡ್ತೀನಿ. ಆ್ಯಂಡ್ ಅಗೇನ್ ಯಾವುದೇ ಇಮೇಜಸ್ನ ಅಥವಾ ಕ್ಲೌಡ್ ಇಮೇಜಸ್ನ ಇಂಪೋರ್ಟ್ ಮಾಡಿದ್ರೆ 3D ಮಾಡ್ಕೊಳ್ಳಿ, ಆವಾಗ ಅದು ಕ್ಯಾಮ್ರಾಗೆ ರೆಸ್ಪಾನ್ಸಿವ್ ಥರ ಇರುತ್ತೆ. ಸೊ ಅಗೇನ್ ಇದೆಲ್ಲ ಮುಂದೆ ಹಿಂದೆ ಆ ರೀತಿ ಪ್ಲೇಸ್ ಮಾಡ್ತೀನಿ. ಇನ್ನೊಂದು ಏನಂತ ಹೇಳಿದ್ರೆ, ನೀವು ಒಂದೇ ಇಮೇಜ್ನ ಮಲ್ಟಿಪಲ್ ಟೈಮ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಬಟ್ ಮಲ್ಟಿಪಲ್ ಟೈಮ್ಸ್ ಯೂಸ್ ಮಾಡುವಾಗ ಸ್ವಲ್ಪ ಬೇರೆ ಕಡೆ ಪ್ಲೇಸ್ಮೆಂಟ್ಸ್ ಮಾಡ್ಕೊಳ್ಳಿ ಅಷ್ಟೇ. ಒಂದೇ ಕಡೆ ಪ್ಲೇಸ್ಮೆಂಟ್ ಮಾಡಿದ್ರೆ ಏನು ಅಷ್ಟು ಚೆನ್ನಾಗಿರಲ್ಲ, ಯಾಕಂದರೆ ಹೇಳ್ಬೋದು ಇದು ಒಂದೇ ಇಮೇಜ್ ಅಂತ ಹೇಳ್ಬಿಟ್ಟು. ಇಲ್ಲ ಸೈಜ್ನಲ್ಲಿ ವೇರಿಯೇಷನ್ ಕೊಡಿ. ಸೊ ಇಲ್ಲಿ 100 ಇತ್ತು, ಇವಾಗ ನಾನು ಇದನ್ನು 200 ಕೊಟ್ಟಿದ್ದೀನಿ, ಸ್ವಲ್ಪ ಹಿಂದೆ ಪ್ಲೇಸ್ ಮಾಡ್ತೀನಿ. ನೆಕ್ಸ್ಟು ಇನ್ನೊಂದು ಬೇರೆ ಕ್ಲೌಡ್ಸ್ನ ಯೂಸ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಏನಂತ ಹೇಳಿದ್ರೆ ಐಡಿಯಾ, ನೀವು ಕ್ಲೌಡ್ಸ್ ಪ್ಲೇಸ್ ಮಾಡುವಾಗ ಈ ಫೋಟೋ ಹತ್ರ ನೋಡ್ಬೇಕು. ನೀವು ಫೋಟೋ ಕಾರ್ನರ್ಸಲ್ಲಿ ಟಚ್ ಆಗಿರಬೇಕು. ಟಚ್ ಅಂತ ಹೇಳಿದ್ರೆ ಕಾರ್ನರ್ಸ್ ಸುತ್ತಮುತ್ತ ಇರಬೇಕು, ತುಂಬ ಇಮೇಜ್ ಮೇಲೆ ಆ ಥರ ಎಲ್ಲ ಬೀಳಕ್ಕೆ ಹೋಗ್ಬಾರ್ದು. ಸೊ ಆಗ ನೀವು ಕ್ಯಾಮ್ರಾ ಮೂಮೆಂಟಲ್ಲಿ ಕೊಡುವಾಗ ಅದು ಏಸ್ಥೆಟಿಕ್ ಆಗಿ ಕ್ಲೀನಾಗೆ ಪ್ಲೇಸ್ ಆಗಿರುತ್ತೆ ಅದು. ಸೊ ಅಗೇನ್ ಅದೆಲ್ಲ ನಾವು ಕ್ಯಾಮ್ರಾ ಆ್ಯಂಗಲ್ ಸೆಟ್ ಮಾಡುವಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಕ್ಲೀನಾಗಿ ಗೊತ್ತಾಗುತ್ತೆ. ಆದಷ್ಟು ಕ್ಲೌಡ್ಸ್ನ ನೀವು ಕ್ಯಾಮ್ರಾ ಮೂವ್ಮೆಂಟ್ ಎಲ್ಲಿ ಮಾಡ್ತೀರಾ ಆ ಪಾರ್ಟ್ನಲ್ಲಿ ಕೂಡ ಒಂದಷ್ಟು ಸ್ಪ್ರೆಡ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ನೋಡಿ, ಇಲ್ಲಿ ಸುಮ್ಮನೆ ಒಂದು ಪ್ಲೇಸ್ ಮಾಡ್ತೀನಿ ನಾನು, ಯಾಕಂದರೆ ಕ್ಯಾಮ್ರಾ ಇಲ್ಲಿಂದ ಇಲ್ಲಿ ಸ್ಟ್ರೈಟಾಗಿ ಕೂಡ ಮೂವ್ ಆಗ್ಬೋದಲ್ಲ, ಅದಕ್ಕೋಸ್ಕರ. ಸೊ ನೋಡಿ ಈ ರೀತಿ ಮೂವ್ ಆಗುವಾಗ ಅದು ಕ್ಲೌಡ್ಸ್ ಥ್ರೂ ಮೂವ್ ಆಗಿರೋ ಥರ ಫೀಲ್ ಬರುತ್ತೆ, ಅದಕ್ಕೋಸ್ಕರ. ಸೊ ಈ ರೀತಿ ನೀವು ಎಷ್ಟಾಗುತ್ತೋ ಅಷ್ಟು ಕ್ಲೌಡ್ಸ್ ಪ್ಲೇಸ್ ಮಾಡಿ. ಆ್ಯಂಡ್ ಪ್ಲೇಸ್ ಹೋಲ್ಡರ್ಸ್ ಕೂಡ ಅಷ್ಟೇ, ನಿಮ್ಗೆ ಇನ್ನೂ ಬೇಕಂದರೆ ಇನ್ನೂ ಪ್ಲೇಸ್ ಹೋಲ್ಡರ್ಸ್ ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಈಗ ನಾನು ಇಲ್ಲಿ ಇಮೇಜಸ್, ಕ್ಲೌಡ್ಸ್ ಎಲ್ಲ ಪ್ಲೇಸ್ ಹೋಲ್ಡರ್ಸ್ ಎಲ್ಲ ಸ್ಪ್ರೆಡ್ ಮಾಡಿ ಹಾಕಿದ್ದೀನಿ. ಅಗೇನ್ ಟೈಮ್ ತೊಗೊಳ್ಳಿ, ಕ್ಲೀನಾಗೆ ಪ್ಲೇಸ್ ಮಾಡ್ಕೊಳ್ಳಿ ನಿಮ್ಗೆ ಎಲ್ಲೆಲ್ಲಿ ಬೇಕು ಅಂತ ಹೇಳ್ಬಿಟ್ಟು. ಸೊ ಇವಾಗ ಆ್ಯನಿಮೇಷನ್ ಮಾಡೋಣ. ಆ್ಯನಿಮೇಷನ್ ಮಾಡೋದು ತುಂಬ ಈಸಿ. ಹಾಗೆ ನೀವು ಪ್ಲ್ಯಾನ್ ಮಾಡಬೇಕು ನಿಮ್ಮ ಆ್ಯನಿಮೇಷನ್ಸ್ ಯಾವ ಥರ ಬರಬೇಕು ಏನಂತ ಹೇಳ್ಬಿಟ್ಟು. ಸೊ ಮೊದಲಿಗೆ ಇಲ್ಲಿ ಐಡಿಯಾ ಬಂದುಬಿಟ್ಟು ಫಸ್ಟು ಕ್ಯಾಮ್ರಾ ಝೂಮ್ ಇನ್ ಆಗುತ್ತೆ. ಝೂಮ್ ಇನ್ ಆದಮೇಲೆ ಒಂದೊಂದೇ ಪ್ಲೇಸ್ ಹೋಲ್ಡರ್ ಹತ್ರ ಹೋಗುತ್ತೆ. ಸೊ ಮೊದಲಿಗೆ ನಲ್ ಆಬ್ಜೆಕ್ಟ್ ಇದೆಲ್ಲ ಇದರದ್ದು ಪೊಸಿಷನ್ನು ಕೀ ಫ್ರೇಮ್ ಮಾಡ್ತೀನಿ. ಇದಕ್ಕೊಂದು ರೀಸನ್ ಇದೆ, ಸ್ಟಾರ್ಟಿಂಗ್ ಕೀ ಫ್ರೇಮ್ ಮಾಡ್ತಿರೋದು. ಹಾಗೆ ನಾನು ಪ್ರತಿ ಸತಿ ನಿಮಗೆ ಆ್ಯನಿಮೇಷನ್ ಪ್ರಿನ್ಸಿಪಲ್ ನಾನು ಫಾಲೋ ಮಾಡೋದು ಹೇಳ್ತೀನಲ್ಲ, ಫೈನಲ್ ಫ್ರೇಮ್ ಏನು ಬೇಕು ಅದನ್ನು ರೆಡಿ ಮಾಡ್ಕೊಳ್ಳಿ. ಸೊ ನನ್ನ ಫೈನಲ್ ಫ್ರೇಮ್ ಬಂದ್ಬಿಟ್ಟು ಇದು, ಅದಕ್ಕೋಸ್ಕರ ಇದನ್ನು ನಾನು ಒಂದು ರೆಫರೆನ್ಸ್ ಥರ ಇಟ್ಕೊಂಡಿರ್ತೀನಿ. ಇಲ್ಲಿಂದ ನೆಕ್ಸ್ಟ್ ನಾನು ಆ್ಯನಿಮೇಷನ್ಸ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಮೇ ಬಿ ಇವಾಗ 2 ಸೆಕೆಂಡಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ನಾವು. ಸೊ ಅಗೇನ್ ಇಲ್ಲೊಂದು ಕೀ ಫ್ರೇಮ್, ಸೇಮ್ ಕೀ ಫ್ರೇಮ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಇಲ್ಲಿಂದ ನೆಕ್ಸ್ಟ್ ಒಂದು ಝೂಮ್ ಇನ್ ಆ್ಯನಿಮೇಷನ್ ಆಗಬೇಕು. ಸೊ ಆ ಝೂಮ್ ಇನ್ ಆ್ಯನಿಮೇಷನು ನಾವು 1 ಸೆಕೆಂಡ್ ಡ್ಯೂರೇಷನ್ನಲ್ಲಿ ಮಾಡೋಣ. ಇಲ್ಲಿ ಟೈಮ್ ಕೋಡ್ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ +100 ಅಂತ ಟೈಪ್ ಮಾಡಿ. ಸೊ +100 ಅಂತ ಟೈಪ್ ಮಾಡಿದ್ರೆ ನಿಮ್ಮ ಟೈಮ್ ಇಂಡಿಕೇಟರ್ ಎಲ್ಲಿದೆ ಇಲ್ಲಿಂದ 1 ಸೆಕೆಂಡ್ ಆ್ಯಡ್ ಆಗಿಬಿಟ್ಟು ಅಲ್ಲಿಗೆ ಬರುತ್ತೆ. ಸೊ ನಾವಿವಾಗ 2 ಸೆಕೆಂಡ್ ಹತ್ರ ಇದ್ದೀವಿ, +100 ಅಂದರೆ 3 ಸೆಕೆಂಡ್ ಹತ್ರ ಬರುತ್ತೆ. ಸೊ ಇವಾಗ ಎಂಟರ್ ಪ್ರೆಸ್ ಮಾಡಿದ್ರೆ ಇಲ್ಲಿ ನೋಡ್ಬೋದು 3 ಸೆಕೆಂಡ್ ಹತ್ರ ಬಂದಿದೆ. ಸೊ ನಿಮಗೆ ಇದೆಲ್ಲ ಕನ್ಫ್ಯೂಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಸಿಂಪಲ್ಲು ನಿಮ್ಮ ಟೈಮ್ ಲೈನ್ನ ಸ್ವಲ್ಪ ಝೂಮ್ ಇನ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನಿಮಗೆ ಟೈಮ್ ಕೋಡ್ ಕ್ಲೀನಾಗಿ ಕಾಣಿಸುತ್ತೆ, ಇಲ್ಲಿ 3 ಸೆಕೆಂಡ್ ಹತ್ರ ಬನ್ನಿ. ಸೊ ಇಲ್ಲಿ ಟೈಪ್ ಮಾಡಿದ್ರೆ ಕೆಲಸ ಬೇಗ ಆಗುತ್ತೆ ಅಷ್ಟೇ. ಸೊ ಹೆಂಗೆ ಬೇಕೋ ಆ ರೀತಿ ಮಾಡ್ಕೋಬೋದು. ಇವಾಗ ಇಲ್ಲಿ ನಾವೇನು ಮಾಡಬೇಕು, ಈ ನಲ್ ಆಬ್ಜೆಕ್ಟ್ನ ಇಲ್ಲಿಂದ ಮೂವ್ ಮಾಡ್ಕೋಬೇಕು. ಸೊ ಇಲ್ಲಿ ಝೂಮ್ ಇನ್ ಮಾಡ್ತಾ ಇದ್ದೀವಿ ನೋಡಿ ಇವಾಗ. ಸೊ ನಿಮಗೆ ಎಲ್ಲಿ ಝೂಮ್ ಮಾಡಬೇಕು ಗೊತ್ತಾಗಲ್ಲ, ಡೌಟು ಅಂತ ಹೇಳಿದ್ರೆ ಏನಿಲ್ಲ, ನೀವು ಪ್ಲೇಸ್ ಹೋಲ್ಡರ್ ಎಲ್ಲಿ ಹಾಕಿರ್ತೀರಲ್ಲ ಅಲ್ಲಲ್ಲಿ ಝೂಮ್ ಮಾಡಿಬಿಟ್ಟು ಹೋಗಬೇಕಿದೆ ಅಷ್ಟೇ. ಸೊ ಇವಾಗ ನಾನು ಫಾರ್ ಎಕ್ಸಾಂಪಲ್ ಇವಾಗ ಈ ರೈಟ್ ಸೈಡ್ ಇಮೇಜ್ ಇದೆಯಲ್ಲ ಇದ್ರ ಹತ್ರ ಹೋಗ್ತೀನಿ. ಸೊ ಇಲ್ಲಿ ಈ ಥರ ಬನ್ನಿ, ಝೂಮ್ ಮಾಡ್ಕೊಳ್ಳಿ. ಸೊ ನೀವು ಯಾವ ಕಡೆ ಮೂವ್ ಮಾಡ್ಬೇಕಂತಿರ್ತೀರ ಆ ಕಡೆ ಆ್ಯಕ್ಸಿಸ್ನ ಸೆಲೆಕ್ಟ್ ಮಾಡಿಬಿಟ್ಟು ಮೂವ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಕೆಲವೊಂದು ಸತಿ ಇಲ್ಲಿಂದ ಮೂವ್ ಮಾಡೋದು ಈಸಿ ಆಗುತ್ತೆ, ಕೆಲವೊಂದು ಸತಿ ಇಲ್ಲಿಂದ ಮೂವ್ ಮಾಡೋದು ಈಸಿ ಆಗುತ್ತೆ, ಕೆಲವೊಂದು ಸತಿ ಇಲ್ಲಿಂದ ಮೂವ್ ಮಾಡೋದು ಈಸಿ ಆಗುತ್ತೆ. ಸೊ ನಿಮಗೆ ಎಲ್ಲಿ ಕಂಫರ್ಟೇಬಲ್ ಇದೆಯೋ ಅಲ್ಲಿಂದ ಮೂವ್ ಮಾಡ್ಕೋಬೋದು. ಅಗೇನ್ ಬೈ ಚಾನ್ಸ್ ನಿಮ್ಮ ಸಿಸ್ಟಮ್ ಏನಾದರೂ ಸ್ಲೋ ಆಗ್ತಿದೆ ಅಂತ ಹೇಳಿದ್ರೆ, ಯಾಕಂದರೆ ನಾವು ಸಾಕಷ್ಟು ಲೇಯರ್ಸ್ ಕ್ರಿಯೇಟ್ ಮಾಡ್ತೀವಿ. ಸೊ ಸಿಸ್ಟಮ್ ಸ್ಲೋ ಇದೆ ಅಂತ ಹೇಳಿದ್ರೆ ಇಲ್ಲಿ ರೆಸೊಲ್ಯೂಷನ್ ಇರುತ್ತೆ, ಇದನ್ನು 3rd ಅಥವಾ ಕ್ವಾರ್ಟರ್ನಲ್ಲಿ ಹಾಕ್ಕೊಂಡು ಕೆಲಸ ಮಾಡಿ. ನಾನಿಲ್ಲಿ ಹಾಫಲ್ಲಿ ಇಟ್ಕೊಂಡು ಕೆಲಸ ಮಾಡ್ತೀನಿ. ಸೊ ಇವಾಗ ನೀವು ಸುಮ್ಮನೆ ನೋಡಿದ್ರೆ ಪ್ಲೇ ಮಾಡಿಬಿಟ್ಟು
ಈ ರೀತಿ ಬರುತ್ತೆ ಅನಿಮೇಷನ್. ಸೊ ಇಲ್ಲಿ ಝೂಮ್ ಇನ್ ಆದಮೇಲೆ ಇಲ್ಲಿ ನಮಗೆ ಸ್ವಲ್ಪ ಹೊತ್ತು ನಿಂತ್ಕೋಬೇಕು. ಸೊ ಇಲ್ಲಿ ಸುಮ್ಮನೆ ಹಾಗೆ ನಿಲ್ಲಿಸೋ ಬದಲು ನಾವೇನು ಮಾಡ್ಬೋದು, ಲೆಟ್ಸೆ ಇವಾಗ ಇಲ್ಲಿಂದ ಒಂದು 2 ಸೆಕೆಂಡ್ ನಾವಿಲ್ಲಿ ನಿಲ್ಲಿಸ್ತೀವಿ ಅಂದ್ಕೊಳ್ಳಿ. ಸೊ ಸೇಮ್ ಇಲ್ಲಿ ಬಂದುಬಿಟ್ಟು +200 ಅಂದ್ಕೊಳ್ಳಿ, ಯಾಕಂದರೆ ನಾವು 2 ಸೆಕೆಂಡು ನಿಲ್ಲಿಸ್ಬೇಕಲ್ವ, ಅದಕ್ಕೋಸ್ಕರ. ಇಲ್ಲಿ ಸುಮ್ಮನೆ ಹಂಗೆ ನಿಲ್ಲೋ ಬದಲು ಒಂದು ಲೈಟಾಗೆ ಝೂಮ್ ಮಾಡ್ಬೋದು. ಸೊ Z ಆಕ್ಸಿಸಲ್ಲಿ ಲೈಟಾಗಿ ಈ ರೀತಿ ಮೂಮೆಂಟ್ ಕೊಡಿ, ತುಂಬ ಕಮ್ಮಿ. ಸೊ ಎಷ್ಟು ಮೂಮೆಂಟ್ ಇದ್ದರೆ ಸಾಕು. ನೆಕ್ಸ್ಟು ಇಲ್ಲಿಂದ ಬೇರೆ ಪ್ಲೇಸ್ ಹೋಲ್ಡರ್ ಹತ್ರ ಹೋಗಬೇಕು. ಅಗೇನ್ ನೀವು ಈ ಝೂಮು ಅಥವಾ ಈ ಕ್ಯಾಮ್ರಾ ಮೂವ್ಮೆಂಟ್ ಮಾಡಿಬಿಟ್ಟು ಇಲ್ಲಿ ತೊಗೊಂಬರ್ತೀರಲ್ಲ, ಇದು ನಿಮ್ಮಿಷ್ಟ. ನಿಮಗೆ ಬೈ ಚಾನ್ಸ್ ಪ್ಲೇಸ್ ಹೋಲ್ಡರ್ ಇನ್ನೂ ದೊಡ್ಡದಾಗಿ ಕಾಣಿಸ್ಬೇಕಂತ ಹೇಳಿದ್ರೆ ಇದನ್ನು ಇನ್ನೂ ಹತ್ತಿರ ತೊಗೊಂಡೋಗ್ಬೋದು ಈ ರೀತಿ. ಬಟ್ ಹತ್ತಿರ ತೊಗೊಂಡೋವಾಗ ಏನು ಮಾಡಿ, ಅಲ್ಲಿಂದ ಝೂಮ್ ಆಗಿಬಿಟ್ಟು ಎಷ್ಟು ಹತ್ತಿರ ಹೋಗಬೇಕು ಅದನ್ನು ಇಲ್ಲಿ ಮಾಡಿ. ಯಾಕಂದರೆ ಇವಾಗ ನೀವು ಮಾಡಿದ್ರೆ ತುಂಬ ಝೂಮ್ ಆಗೋ ಥರ ಇರುತ್ತೆ, ಇದು ಅಷ್ಟು ಚೆನ್ನಾಗಿರಲ್ಲ. ಸೊ ಇಲ್ಲಿ ನೀವು ಝೂಮ್ ಮಾಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು. ಆಮೇಲೆ ಇಲ್ಲಿ ಬಂದುಬಿಟ್ಟು ಪ್ರೀವಿಯಸ್ ನಂಬರ್ ಏನಿರುತ್ತೋ ಇದನ್ನೇ ಕಾಪಿ ಪೇಸ್ಟ್ ಮಾಡಿ ಈ ಕೀ ಫ್ರೇಮ್ಸ್. ಸೊ ಈ ಕೀ ಫ್ರೇಮ್ ಸೆಲೆಕ್ಟ್ ಮಾಡಿ Ctrl+C Ctrl+V. ಇವಾಗ ಲೈಟಾಗೆ ಝೂಮ್ ಮಾಡಿ ಅಷ್ಟೆ, ತುಂಬ ಸಟಲ್ ಆಗಿರಬೇಕು ನೋಡಿ ಈ ರೀತಿ. ಸೊ ಅಲ್ಲಿಂದ ಝೂಮ್ ಆಗಿ ಬರುತ್ತೆ, ಇಲ್ಲಿ ಲೈಟಾಗಿ ಝೂಮ್ ಆಗುತ್ತೆ, ಈ ಥರ ಇರುತ್ತೆ. ನೆಕ್ಸ್ಟ್ ಇವಾಗ ಇನ್ನೊಂದು ಪ್ಲೇಸ್ ಹೋಲ್ಡರ್ ಹತ್ರ ಹೋಗೋಣ. ಸೊ ಇಲ್ಲಿಂದ ಸೇಮ್ +1 ಸೆಕೆಂಡ್. ಸೊ ಈ ಡ್ಯೂರೇಷನ್ಸ್ನ ನೀವು ಕನ್ಸಿಸ್ಟೆಂಟಾಗಿ ಮೇಂಟೈನ್ ಮಾಡ್ಕೋಬೇಕು. ಸೊ ನಾವು ಇಲ್ಲಿ ಸ್ಟಾರ್ಟಿಂಗಲ್ಲೂ ಅಷ್ಟೇ 1 ಸೆಕೆಂಡ್ ಡ್ಯೂರೇಷನ್ ತೊಗೊಂಡಿದ್ದೀವಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕ್ಯಾಮ್ರಾನ ಮೂವ್ ಮಾಡೋಕ್ಕೆ. ಸೊ ಅದಕ್ಕೋಸ್ಕರನೇ ಇಲ್ಲೂ ಕೂಡ ಅದೇ ಮೇಂಟೈನ್ ಮಾಡ್ತೀವಿ. ನೆಕ್ಸ್ಟು ಈ ಪ್ಲೇಸ್ ಹೋಲ್ಡರ್ಗೆ ಹೋಗೋಣ. ಇಲ್ಲಿ ಈ ರೀತಿ. ನೆಕ್ಸ್ಟ್ ಇಲ್ಲಿಂದ +2 ಸೆಕೆಂಡ್ಸ್. ಇವಾಗ ನೀವು ಡಿಸೈಡ್ ಮಾಡಬೇಕು ನೆಕ್ಸ್ಟ್ ನೀವು ಮುಂದೆ ಹೋಗಬೇಕಾ ಹಿಂದೆ ಬರಬೇಕಂತ. ಸೊ ನೀವು ಬೈ ಚಾನ್ಸ್ ಹಿಂದೆ ಬರಬೇಕಂತ ಹೇಳಿದ್ರೆ ಝೂಮ್ ಔಟ್ ಮಾಡ್ಕೊಳ್ಳಿ ಇಲ್ಲಿ ಲೈಟಾಗೆ. ಸೊ ಇಲ್ಲಿ ನಾನು ಈ ರೀತಿ ಲೈಟಾಗೆ ಝೂಮ್ ಔಟ್ ಮಾಡ್ಕೊತೀನಿ. ಯಾಕಂತ ಹೇಳಿದ್ರೆ ನೀವು ಇಲ್ಲಿ ಬಂದುಬಿಟ್ಟು ಝೂಮ್ ಇನ್ ಕೊಟ್ಬಿಟ್ಟು ನೆಕ್ಸ್ಟು ಝೂಮ್ ಔಟ್ ಆ್ಯನಿಮೇಷನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದು ವ್ಯೂವರ್ ಕಣ್ಣಿಗೆ ಅಷ್ಟು ಚೆನ್ನಾಗೇ ಇರಲ್ಲ, ಸೂದಿಂಗ್ ಆಗಿರಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ಇಲ್ಲಿಂದ 1 ಸೆಕೆಂಡ್ +100 ಲೈಟಾಗೆ. ಆಮೇಲೆ ನೆಕ್ಸ್ಟ್ ಇಲ್ಲಿಂದ ನಾವು ಫುಲ್ಲು ಹಿಂದೆ ಈ ಇಮೇಜ್ ಈ ಪ್ಲೇಸ್ ಹೋಲ್ಡರ್ ಹತ್ರ ಬರಬೇಕು. ಸೊ ಇಲ್ಲಿ ನೆಕ್ಸ್ಟು ಕೂಡ ನಾವು ಝೂಮ್ ಔಟ್ ಆ್ಯನಿಮೇಷನ್ ಮಾಡ್ತೀವಿ ಈ ಫಸ್ಟ್ ಇಮೇಜ್ ಹತ್ರ, ಅದಕ್ಕೋಸ್ಕರ ನಾನಿಲ್ಲಿ ಸ್ಟಾರ್ಟಿಂಗೇ ಲೈಟಾಗಿ ಝೂಮ್ ಇನ್ ಇರೋ ಥರ ಪ್ಲೇಸ್ ಮಾಡ್ಕೊತೀನಿ. ಸೊ ಅಗೇನ್ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಮೂವ್ ಮಾಡ್ಕೊಳ್ಳೋಕ್ಕೆ, ಅದಕ್ಕೆ ನಾನು ಇಲ್ಲಿ ಮೂವ್ ಮಾಡ್ಕೊತೀನಿ. ನೆಕ್ಸ್ಟು ಸ್ವಲ್ಪ ಪಾಸ್ ಪೀರಿಯಡು, ಸೊ +200. ಇವಾಗ ಲೈಟಾಗಿ ಝೂಮ್ ಔಟ್ ಆಗುತ್ತೆ. ಅಗೇನ್ ಝೂಮ್ ಔಟ್ ಕರೆಕ್ಟಾಗಿ ಆಗ್ತಿದೆಯಲ್ವ ಅಂತ ಚೆಕ್ ಮಾಡೋದು ಹೆಂಗಂದರೆ ಹಿಂದೆ ಬಂದುಬಿಟ್ಟು ಪ್ಲೇ ಮಾಡಿದ್ರೆ ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಇವಾಗ ಮತ್ತೆ +100. ಇವಾಗ ನನಗೆ ಫುಲ್ಲು ಹಿಂದೆ ಬರಬೇಕು. ಸೊ ಇವಾಗ ನಾನು ಇಲ್ಲಿ ಹಿಂದೆ ತೊಗೊಂಬಂದು ಈ ರೀತಿ ಬಂದು ಸೆಟ್ ಮಾಡೋಕ್ಕೆಲ್ಲ ಟೈಮ್ ತೊಗೊಳುತ್ತಲ್ಲ, ಅದಕ್ಕೆ ಏನು ಮಾಡ್ಬೋದು, ಸಿಂಪಲಾಗೆ ಫಸ್ಟ್ ಕೀ ಫ್ರೇಮ್ ಕೊಟ್ಟಿದ್ವಿ ನೋಡಿ, ಇದನ್ನು ಕಾಪಿ ಪೇಸ್ಟ್ ಮಾಡ್ಬೋದು Ctrl+C Ctrl+V. ಇವಾಗ ಫೈನಲ್ ಯಾವುದು ರಿಸಲ್ಟ್ ಬೇಕೋ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಆ್ಯಂಡ್ ಇಲ್ಲಿಂದ ನೀವು ನೆಕ್ಸ್ಟು ಲೈಟಾಗೆ 1 or 2 ಸೆಕೆಂಡ್ಸು ಎಂಡಿಂಗ್ ಅಲ್ವಾ ಇದು, ನೆಕ್ಸ್ಟು ಲೈಟಾಗೆ ಒಂದು ಝೂಮ್ ಔಟ್ ಕೊಟ್ಕೋಬೋದು ಸಟಲಾಗೆ. ನಾವು ಅಪ್ಲೈ ಮಾಡಿದ್ರೆ ಈ ರೀತಿ ಇರುತ್ತೆ. ಸೊ ಇಲ್ಲಿ ನಾವು ನೆಕ್ಸ್ಟು ಹ್ಯಾಪಿ ಬರ್ಡೇ ಅನ್ನೋ ಟೈಟಲ್ಸ್ ಎಲ್ಲ ಬರುತ್ತೆ. 15 ಸೆಕೆಂಡ್ಸ್ವರೆಗೂ ತೊಗೋತೀವಿ. ಸೊ ಇಲ್ಲಿ ಎನ್ ಪ್ರೆಸ್ ಮಾಡಿ ವರ್ಕ್ ಏರಿಯಾ ಎಂಡ್ ಆಗುತ್ತೆ ಇಲ್ಲಿ. ಸೊ ಇವಾಗ ನಾವು ಪ್ಲೇ ಮಾಡಿದ್ರೆ, ಸೊ ಒಂದ್ಸತಿ ಸೇವ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಿಗೆ ಬಂದು ಪ್ಲೇ ಮಾಡಿದ್ರೆ ಈ ರೀತಿ ಇದೆ ಸದ್ಯಕ್ಕೆ ನಮ್ಮ ಆ್ಯನಿಮೇಷನ್. ಪ್ಲೇಸ್ ಹೋಲ್ಡರ್ 1, 2, 3rd ಪ್ಲೇಸ್ ಹೋಲ್ಡರ್ ಹತ್ರ ಬರುತ್ತೆ, ಆಮೇಲೆ ಝೂಮ್ ಔಟ್ ಆಗುತ್ತೆ ಈ ರೀತಿ. ಸೊ ಓವರಾಲ್ ನಮ್ಮ ಆ್ಯನಿಮೇಷನ್ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ಇವಾಗ ಸ್ಮೂತಿಂಗ್ ಮಾಡಿಬಿಟ್ಟು ಫಿನಿಶಿಂಗ್ ಕೆಲಸಗಳನ್ನ ಮಾಡ್ಕೊಡ್ತಾ ಬರೋದು. ಸೊ ನೆಕ್ಸ್ಟ್ ಸ್ಮೂತಿಂಗ್ ಹೇಗೆ ಮಾಡೋದು ಅಂತ ಹೇಳಿದರೆ, ಈ ಕೀ ಫ್ರೇಮ್ಸ್ ಎಲ್ಲ ಸೆಲೆಕ್ಟ್ ಮಾಡಿ F9 ಪ್ರೆಸ್ ಮಾಡಿ, ಈಸಿ ಆಗುತ್ತೆ. ಇವಾಗ ಪ್ಲೇ ಮಾಡಿದ್ರೆ ನೋಡಿ ಸ್ವಲ್ಪ ಸ್ಮೂತ್ನೆಸ್ ಥರ ಬರುತ್ತೆ ಈ ರೀತಿ. ಓಕೆ, ನೆಕ್ಸ್ಟು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಪ್ಲೇಸ್ ಹೋಲ್ಡರ್ಸ್ ಎಲ್ಲ ಏನು ಕ್ರಿಯೇಟ್ ಮಾಡಿದ್ದೀವಿ ಇದನ್ನು ಚೇಂಜ್ ಮಾಡ್ಕೊಳ್ಳೋಣ. ಅಂದರೆ ಇಮೇಜ್ ಇದೆಲ್ವಾ ಅದನ್ನು ಚೇಂಜ್ ಮಾಡೋಣ. ಸೊ ಇವಾಗವರೆಗೂ ನಾವು ಬರೀ ಒಂದೇ ಪ್ಲೇಸ್ ಹೋಲ್ಡರ್ ಕ್ರಿಯೇಟ್ ಮಾಡಿರೋದು. ಸೊ ಫಸ್ಟು ನಾವು ಇದೆಲ್ಲ ಸ್ವಲ್ಪ ಟೈಡಿ ಮಾಡ್ಕೊಂಡ್ಬಿಡೋಣ. ಪ್ರಾಜೆಕ್ಟ್ ಪ್ಯಾನಲ್ನಲ್ಲಿ ಇಮೇಜ್ ಫ್ರೇಮ್ 1 ಅಂತಿದೆಲ್ವಾ, ಇದನ್ನು ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಬಿಟ್ಟು Ctrl+D
ಆ್ಯಂಡ್ ಇಮೇಜ್ ಫ್ರೇಮ್ 1ನಲ್ಲಿ ನಾವು ಪ್ಲೇಸ್ ಹೋಲ್ಡರ್ ಇಮೇಜ್ 1 ಯೂಸ್ ಮಾಡಿದ್ವಿ. ಹಾಗಾಗಿ ನಾವು ಪ್ಲೇಸ್ ಹೋಲ್ಡರ್ನ ಕೂಡ ಡೂಪ್ಲಿಕೇಟ್ ಮಾಡ್ಕೋಬೇಕು. ನಾವು ಫ್ರೇಮ್ನ ಎಷ್ಟು ಡೂಪ್ಲಿಕೇಟ್ಸ್ ಯೂಸ್ ಮಾಡ್ತೀವಿ ಅಷ್ಟೇ ಡೂಪ್ಲಿಕೇಟ್ಸು ಇಮೇಜ್ ಪ್ಲೇಸ್ ಹೋಲ್ಡರ್ ಕೂಡ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಈ ಡೂಪ್ಲಿಕೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವೇನಾದರೂ ಯಾವ್ದಾದ್ರು ಒಂದು ಪ್ಲೇಸ್ ಹೋಲ್ಡರ್ನಲ್ಲಿ ಹೋಗ್ಬಿಟ್ಟು ಇಮೇಜ್ ಚೇಂಜ್ ಮಾಡಿಬಿಟ್ಟು ಹಾಕಿದ್ರೆ ಅದು ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ನಾವು ಹೊಸ ಐಟಮ್ನ ಕ್ರಿಯೇಟ್ ಮಾಡಬೇಕಾಗಿರೋದ್ರಿಂದ ನಾವು ಈ ಐಟಮ್ಸ್ ಎಲ್ಲ ಅಥವಾ ಈ ಕಾಂಪೋಸಿಷನ್ಸ್ ಎಲ್ಲ ನಾವು ಡೂಪ್ಲಿಕೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾನು ಸೆಲೆಕ್ಟ್ ಮಾಡಿಬಿಟ್ಟು Ctrl D ಡೂಪ್ಲಿಕೇಟ್ ಮಾಡ್ಕೋತೀವಿ. ಇವಾಗ ಮತ್ತೆ ನೀವು ಆ್ಯನಿಮೇಷನ್ಸ್ ಎಲ್ಲ ರೀಕ್ರಿಯೇಟ್ ಮಾಡಬೇಕಾ, ಈ ಥರದ್ದೆಲ್ಲ ಡೌಟ್ಸ್ ಬಂದರೆ ಅದು ಅವಾಯ್ಡ್ ಮಾಡಬೇಕಂದ್ರೆ ನಾವು ಈ ಪ್ರಾಸೆಸ್ನ ಮಾಡ್ಕೊಂಡಿರೋದು. ಸಿಂಪಲ್ಲು ಹೇಗೆ ರೀಪ್ಲೇಸ್ ಮಾಡೋದು ಅಂತ ಹೇಳಿದ್ರೆ, ಯಾವ ಪ್ಲೇಸ್ ಹೋಲ್ಡರ್ನ ನೀವು ರೀಪ್ಲೇಸ್ ಮಾಡಬೇಕಂತಿರ್ತೀರ ಇಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಈ ಪರ್ಟಿಕ್ಯುಲರ್ ಪ್ಲೇಸ್ ಹೋಲ್ಡರ್ನ ರೀಪ್ಲೇಸ್ ಮಾಡಬೇಕು. ಆಮೇಲೆ ಇಲ್ಲಿ ಯಾವುದ್ರ ಜೊತೆ ರೀಪ್ಲೇಸ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಇಮೇಜ್ ಫ್ರೇಮ್ 02 ಇದನ್ನು ಇಲ್ಲಿ ರೀಪ್ಲೇಸ್ ಮಾಡಬೇಕು. ಸೊ ಇದೆಲ್ಲ ಸೆಲೆಕ್ಟ್ ಮಾಡಿದ್ಮೇಲೆ ಯಾವುದನ್ನು ರೀಪ್ಲೇಸ್ ಮಾಡಬೇಕು ಟೈಮ್ ಲೈನಲ್ಲಿ ಸೆಲೆಕ್ಟ್ ಮಾಡ್ತೀವಿ. ಪ್ರಾಜೆಕ್ಟ್ ಪ್ಯಾನಲಲ್ಲಿ ಯಾವುದರಿಂದ ರೀಪ್ಲೇಸ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡ್ತೀವಿ. ಸಿಂಪಲ್ ಆಗಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋ ಬದಲು ಆಲ್ಟ್ ಇಟ್ಕೊಳ್ಳಿ, ಡ್ರ್ಯಾಗ್ ಮಾಡಿ ಸುಮ್ಮನೆ ಇಲ್ಲಿ ಡ್ರಾಪ್ ಮಾಡಿ, ಟೈಮ್ ಲೈನಲ್ಲಿ ಡ್ರಾಪ್ ಮಾಡಿ ಅಷ್ಟೇ. ಇಲ್ಲಿ ನಾವು ಆಲ್ರೆಡಿ ಸೆಲೆಕ್ಟ್ ಮಾಡಿರ್ತೀವಲ್ಲ, ಹಾಗಾಗಿ ನಾವು ಬರೀ ಟೈಮ್ ಲೈನಲ್ಲಿ ಬಂದು ಡ್ರಾಪ್ ಮಾಡಿದರೆ ಇದು ರೀಪ್ಲೇಸ್ ಆಗುತ್ತೆ. ನೆಕ್ಸ್ಟ್ ಇವಾಗ ಇಮೇಜ್ ಫ್ರೇಮ್ ಒಳಗಡೆ ಇಮೇಜ್ ಫ್ರೇಮ್ 2 ಇದ್ರೊಳಗಡೆ ಹೋಗಬೇಕು. ಇಲ್ಲಿ ಕೂಡ ನಾವು ರೀಪ್ಲೇಸ್ ಮಾಡಬೇಕು. ಸೊ ಇಲ್ಲಿ ನಾನು ಪ್ಲೇಸ್ ಹೋಲ್ಡರ್ ಇಮೇಜ್ 2 ಅಂತಿದಲ್ವಾ, ಇದನ್ನು ಇಲ್ಲಿ ರೀಪ್ಲೇಸ್ ಮಾಡಬೇಕು. ಸೊ ಸೇಮ್ ಪ್ಲೇಸ್ ಹೋಲ್ಡರ್ ಇಮೇಜ್ 1 ಇಲ್ಲಿ ಟೈಮ್ ಲೈನಲ್ಲಿ ಸೆಲೆಕ್ಟ್ ಮಾಡಿ, ಪ್ಲೇಸ್ ಹೋಲ್ಡರ್ ಇಮೇಜ್ 2 ಇಲ್ಲಿ ಪ್ರಾಜೆಕ್ಟ್ ಪ್ಯಾನಲ್ ಸೆಲೆಕ್ಟ್ ಮಾಡಿ, ಆಲ್ಟ್ ಇಟ್ಕೊಳ್ಳಿ, ಕ್ಲಿಕ್ ಮಾಡಿ ಇಲ್ಲಿ ಡ್ರ್ಯಾಗ್ ಮಾಡಿಬಿಡಿ. ಇವಾಗ ಇಮೇಜ್ 2 ಬಂದಿದೆ. ಇದ್ರ ಒಳಗಡೆ ಇವಾಗ ನಾನು ಹೋಗ್ಬಿಟ್ಟು ನಾನು ಇಮೇಜ್ ಏನಿದೆ ಇದನ್ನು ರೀಪ್ಲೇಸ್ ಮಾಡ್ತೀನಿ. ಸೊ ಇದನ್ನು ಡಿಲೀಟ್ ಮಾಡ್ತೀನಿ. ಇಮೇಜಸ್ ಇಲ್ಲಿ ಬಂದುಬಿಟ್ಟು ಇದನ್ನು ಪ್ಲೇಸ್ ಮಾಡ್ತೀನಿ. ನಾನು ಹಾಗೇ ರೀಪ್ಲೇಸ್ ಮಾಡೋಕ್ಕಾಗಲ್ಲ, ಈ ಥರದ್ದೆಲ್ಲ ಡೌಟ್ಸ್ ಬರ್ಬೋದು, ಬೇಕಾದ್ರೆ ಮಾಡ್ಬೋದು. ಏನಂತ ಹೇಳಿದ್ರೆ ಅದರದ್ದು ಸ್ಕೇಲ್ಸ್ ಎಲ್ಲ ಸ್ವಲ್ಪ ಸ್ಕೇಲ್ ಡೌನ್ ಆಗಿರುತ್ತೆ, ಆ ಥರದ್ದೆಲ್ಲ ಇರುತ್ತಲ್ಲ, ಆ ಪ್ರಾಪರ್ಟೀಸ್ ಎಲ್ಲ ಹಾಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಆಮೇಲೆ ನೀವು ರೀಸೈಸ್ ಎಲ್ಲ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಡೈರೆಕ್ಟ್ ಇಮೇಜ್ ಹಾಕೋವಾಗ ನೀವು ರೀಪ್ಲೇಸ್ ಮಾಡೋ ಬದಲು ಡಿಲೀಟ್ ಮಾಡಿಬಿಟ್ಟು ಪ್ಲೇಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಇವಾಗ ಇಲ್ಲಿ ನಮ್ಮ ಇಮೇಜ್ ಫ್ರೇಮ್ 2 ಇಲ್ಲಿ ನೋಡ್ಬೋದು ರೀಪ್ಲೇಸ್ ಆಗಿದೆ. ಸೊ ಇಲ್ಲಿ ನಮ್ಮ ಇಮೇಜ್ ಫ್ರೇಮ್ 2 ಇಲ್ಲಿ ಬರುತ್ತೆ ನೋಡಿ, ರೀಪ್ಲೇಸ್ ಆಗಿದೆ. ನೆಕ್ಸ್ಟು ಇದೇ ರೀತಿ ಇನ್ನೊಂದು ಡೂಪ್ಲಿಕೇಟ್ ಮಾಡ್ಬೋದು. ಆ್ಯಂಡ್ ಡೂಪ್ಲಿಕೇಟ್ ಮಾಡೋಕ್ಕೆ ನೀವು ಸಿಂಗಲ್ ಆಗಿ ಡೂಪ್ಲಿಕೇಟ್ ಮಾಡಬೇಕಂತೇನಿಲ್ಲ. ಸೊ ಇವಾಗ ನಾನು ಇಮೇಜ್ ಫ್ರೇಮ್ ಮತ್ತು ಪ್ಲೇಸ್ ಹೋಲ್ಡರ್ ಇಮೇಜ್ ಎರಡು ಕೂಡ ಡೂಪ್ಲಿಕೇಟ್ ಮಾಡಬೇಕು. ಅದಕ್ಕೋಸ್ಕರ ಇಮೇಜ್ ಫ್ರೇಮ್ 2 ಮತ್ತು ಒಂದು ಪ್ಲೇಸ್ ಹೋಲ್ಡರ್ ಇಮೇಜ್ ಕಂಟ್ರೋಲ್ ಇಟ್ಕೊಂಡು ಕ್ಲಿಕ್ ಮಾಡ್ತೀವಿ. ಇದು ಎರಡು ಕೂಡ ಡೂಪ್ಲಿಕೇಟ್ ಮಾಡಬೇಕಾಗಿರೋದ್ರಿಂದ ಎರಡು ಒಂದೊಂದು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಾನು. ಇವಾಗ ನೀವು Ctrl D ಪ್ರೆಸ್ ಮಾಡಿದ್ರೆ ಎರಡು ಕೂಡ ಡೂಪ್ಲಿಕೇಟ್ ಆಯಿತು. ಆ್ಯಂಡ್ ನೇಮಿಂಗ್ ನಾವು 01 ಕೊಟ್ಟಿರೋದ್ರಿಂದ ಅದು ನೆಕ್ಸ್ಟು 02, 03 ಆ ರೀತಿ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಸೇಮ್ ಪ್ರಾಸೆಸ್ನ ರಿಪೀಟ್ ಮಾಡಬೇಕು. ಯಾವ ಫ್ರೇಮ್ ಜೊತೆ ರೀಪ್ಲೇಸ್ ಮಾಡಬೇಕಂತಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡಿ, ಇಲ್ಲಿ ಯಾವುದರಿಂದ ರೀಪ್ಲೇಸ್ ಮಾಡಬೇಕಂತಿದ್ದೀರಾ ಇಲ್ಲಿ ಅದನ್ನು ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ನಾನು 3 ಸೆಲೆಕ್ಟ್ ಮಾಡ್ತಿದ್ದೀನಿ. ಟೈಮ್ ಲೈನಲ್ಲಿ ಫ್ರೇಮ್ 01ನ ಸೆಲೆಕ್ಟ್ ಮಾಡ್ಕೊತೀವಿ. ಆಲ್ಟ್ ಇಟ್ಕೊಳ್ಳಿ, ಪ್ರಾಜೆಕ್ಟ್ ಪ್ಯಾನಲಿಂದ ಕಾಂಪೋಸಿಷನ್ನ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ. ಅಗೇನ್ ನೀವು ಇದ್ರ ಮೇಲೇ ಪ್ಲೇಸ್ ಮಾಡಬೇಕಂತೇನಿಲ್ಲ, ಸೆಲೆಕ್ಟ್ ಮಾಡಿದರೆ ಸಾಕು. ಟೈಮ್ ಲೈನಲ್ಲಿ ಎಲ್ಲಿ ಬೇಕಾದ್ರೂ ಪ್ಲೇಸ್ ಮಾಡ್ಕೋಬೋದು. ಇಮೇಜ್ ಫ್ರೇಮ್ 3 ಇದ್ರೊಳಗಡೆ ಹೋಗಿ ಅಗೇನ್ ಒಳಗೆ ಹೋಗೋಕ್ಕೂ ಅಷ್ಟೇ, ಪ್ರಾಜೆಕ್ಟ್ ಪ್ಯಾನಲ್ ಫ್ರೇಮ್ 3 ಇದನ್ನು ಡಬಲ್ ಕ್ಲಿಕ್ ಮಾಡ್ಬೋದು, ಇಲ್ಲಾಂದರೆ ಟೈಮ್ ಲೈನಲ್ಲಿ ಕೂಡ ಡಬಲ್ ಕ್ಲಿಕ್ ಮಾಡ್ಬೋದು. ಅಗೇನ್ ಸೇಮ್ ಪ್ರಾಸೆಸ್ಸು, ಪ್ಲೇಸ್ ಹೋಲ್ಡರ್ ಇಮೇಜ್ 2 ರೀಪ್ಲೇಸ್ ಆಗಬೇಕು. ಯಾವುದರಿಂದ? ಪ್ಲೇಸ್ ಹೋಲ್ಡರ್ ಇಮೇಜ್ 3 ಪ್ರಾಜೆಕ್ಟ್ ಪ್ಯಾನಲಿಂದ. ಆಲ್ಟ್ ಇಟ್ಕೊಳ್ಳಿ, ಕ್ಲಿಕ್ ಮಾಡಿ ಇಲ್ಲಿ ಬಿಡಿ. ನೆಕ್ಸ್ಟ್ ಇವಾಗ ಇಮೇಜ್ನಲ್ಲಿ ಬೇರೆ ಇಮೇಜ್ನ ಪ್ಲೇಸ್ ಮಾಡಬೇಕು. ಸೊ ನಾನಿಲ್ಲಿ ಏನು ಮಾಡ್ತೀನಿ, ವೇರಿಯೇಷನ್ ಇರಲಿ ಅಂತ ಅಂದ್ಬಿಟ್ಟು ಇದೇ ಇಮೇಜ್ನ ಸ್ವಲ್ಪ ರೀಸೈಸ್ ಮಾಡಿಬಿಟ್ಟು ಬೇರೆ ಪೋರ್ಷನ್ಸ್ನ ಪ್ಲೇಸ್ ಮಾಡ್ಕೋತೀನಿ ಈ ರೀತಿ. ಸೊ ಇವಾಗ ಇದು ಬಂದುಬಿಟ್ಟು 3ನೇದಲ್ವಾ, ಸೊ ಇಲ್ಲಿ ಬರುತ್ತೆ. ಸೊ ಇಲ್ಲೆಲ್ಲೋ ಇರ್ಬೋದು. ಇವಾಗ ನೋಡಿ ಈ ರೀತಿ ಇನ್ನೊಂದು ಇಮೇಜ್ ಕೂಡ ಹಾಕೊಳ್ಳೋಣ. ಸೇಮ್ ಇಮೇಜ್ 3 ಮತ್ತು ಫ್ರೇಮ್ 3 ಎರಡು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. Ctrl D ಡೂಪ್ಲಿಕೇಟ್. ಓಕೆ, ಮೇ ಬಿ ಇವಾಗ ಫಸ್ಟ್ ಈ ಲಾಸ್ಟ್ ಫ್ರೇಮ್ನ ರೀಪ್ಲೇಸ್ ಮಾಡ್ತೀನಿ. ಇಮೇಜ್ ಫ್ರೇಮ್ನ ರೀಪ್ಲೇಸ್ ಮಾಡಿ. ಸೊ ಇಲ್ಲಿ ಬರೀ ಫ್ರೇಮ್ನ ಮಾತ್ರ ಸೆಲೆಕ್ಟ್ ಆಗಿರಬೇಕು. ಆಲ್ಟ್ ಇಟ್ಕೊಳ್ಳಿ, ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ. ಇದರೊಳಗಡೆ ಹೋಗಿ ಇಮೇಜ್ ಪ್ಲೇಸ್ ಹೋಲ್ಡ್ರು ಇಲ್ಲಿ ಇಮೇಜ್ 4 ಆಲ್ಟ್ ಇಟ್ಕೊಳ್ಳಿ, ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ. ಇದರೊಳಗಡೆ ಹೋಗಿ ಇಮೇಜ್ನ ಚೇಂಜ್ ಮಾಡ್ಕೊಳ್ಳಿ. ಸೆಕೆಂಡ್ ಟ್ಯುಟೋರಿಯಲ್ ಪರ್ಪಸ್ಗೋಸ್ಕರ ನಾನು ಈ ರೀತಿ ಮಾಡ್ತಿರೋದು. ನಿಮ್ಮ ಹತ್ರ ಏನು ಇಮೇಜ್ ಇದೆಯೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಇವಾಗ ಆ್ಯನಿಮೇಷನ್ ಕಾಂಪ್ ಬಂದರೆ ನಮಗೆ ಆ ಥರ ಕಾಣಿಸುತ್ತೆ ಇಮೇಜ್. ಸೊ ಇವಾಗ ಇನ್ನೊಂದ್ಸತಿ ಪ್ಲೇ ಮಾಡಿ ನೋಡೋಣ. ಈ ರೀತಿ ಝೂಮ್ ಆಗುತ್ತೆ, ಇಮೇಜ್ ಕಾಣಿಸುತ್ತೆ. ಇಲ್ಲೊಂದು ಇಮೇಜು
ಇಲ್ಲೊಂದು ಇಮೇಜು, ಸ್ಟಾರ್ಟಿಂಗಲ್ಲಿ ಇದೊಂದು ಇಮೇಜು. ಸೊ ಇದು ನೀವು ಇನ್ನು ನಿಮ್ಗೆ ಆ್ಯನಿಮೇಷನ್ಸು ಚೆನ್ನಾಗಿ ಬರಬೇಕಂತ ಹೇಳಿದ್ರೆ ಇಲ್ಲಿ ನಾವು ನೋಡಿದ್ರೆ ಇಮೇಜಸ್ ಏನು ಪ್ಲೇಸ್ ಮಾಡಿದ್ದೀವಿ ಪ್ಲೇಸ್ ಹೋಲ್ಡ್ರು ಎಲ್ಲ ಒಂದೇ ಲೆವೆಲಲ್ಲಿದೆ. ಅಂದರೆ ಇದಿಲ್ಲಿದ್ದರೆ ಇದೇ ಲೆವೆಲ್, ಅಂದರೆ ಇದೇ ಎಕ್ಸ್ ಆಕ್ಸಿಸಲ್ಲಿದೆ, ಬಟ್ ಸ್ವಲ್ಪ ದೂರ ಇದೆ ಅಷ್ಟೇ ಅಲ್ವಾ. ನೀವು ಇದನ್ನು ಬೇಕಾದ್ರೆ ಸ್ವಲ್ಪ ಕೆಳಗೆ ಪ್ಲೇಸ್ ಮಾಡ್ಬೋದು. ಸೊ ಇದನ್ನು ಕೆಳಗೆ ಪ್ಲೇಸ್ ಮಾಡಿದ್ರೆ ನೆಕ್ಸ್ಟು ಕ್ಯಾಮ್ರಾ ಆ ಕಡೆ ಹೋಗೋವಾಗ ಕೆಳಗೆ ತೊಗೊಂಡೋಗ್ಬೇಕು ನೀವು. ಸೊ ಈ ರೀತಿ ಮಾಡಿದಾಗ ನಿಮಗೆ ಸ್ವಲ್ಪ ವೇರಿಯೇಷನ್ಸ್ ಬರುತ್ತೆ ಚೆನ್ನಾಗಿ. ಆ್ಯಂಡ್ ಆವಾಗ ನೀವು ಈ ಕ್ಲೌಡ್ಸ್ ಎಲ್ಲ ಹರಡಿಸ್ಬೋದು. ಇನ್ನು ನಾನು ಇವಾಗ ಬರೀ ಝೆಡ್ ಆ್ಯಕ್ಸಿಸಲ್ಲಿ ಮಾತ್ರ ಸ್ಪ್ರೆಡ್ ಮಾಡಿದ್ದೀನಿ, ಆಮೇಲೆ ಎಕ್ಸ್ ಆ್ಯಕ್ಸಿಸಲ್ಲಿ ಸ್ಪ್ರೆಡ್ ಮಾಡಿದ್ದೀನಿ. ನೀವು ನೆಕ್ಸ್ಟು ವೈ ಆ್ಯಕ್ಸಿಸಲ್ಲಿ ಕೂಡ ಸ್ಪ್ರೆಡ್ ಮಾಡ್ಬೋದು ಕ್ಲೀನಾಗಿ, ಆವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದೆಲ್ಲ ನೆಕ್ಸ್ಟ್ ನೀವು ಐಡಿಯಾ ಮಾಡಿಬಿಟ್ಟು ಮಾಡ್ಕೋಬೋದು. ಸೊ ಇವಾಗ ನಮಗೆ ಮೇಜರಾಗಿ ಆ್ಯನಿಮೇಷನ್ ವೈಸು ಕ್ಲೀನಾಗಿ ಬಂದಿದೆ. ಸೊ ಇದೇ ಕಾನ್ಸೆಪ್ಟ್ ಮೇಲೆ ನೀವು ನೆಕ್ಸ್ಟು ಎಷ್ಟು ಬೇಕೋ ಅಷ್ಟು ಪ್ಲೇಸ್ ಹೋಲ್ಡರ್ಸ್ನ ಕ್ರಿಯೇಟ್ ಮಾಡ್ಕೋತೀರ. ಇವಾಗ ನಮ್ಮ ಮೇಜರ್ ಆ್ಯನಿಮೇಷನ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇವಾಗ ನಾನು ಇಲ್ಲಿ ಇನ್ನೊಂದು ಕಾಂಪೋಸಿಷನ್ ಕ್ರಿಯೇಟ್ ಮಾಡ್ಕೊತೀನಿ. ಇದಕ್ಕೆ ಮೇನ್ ಕಾಂಪ್ ಅಂತ ಹೆಸರು ಕೊಡ್ತೀನಿ. ಆ್ಯಂಡ್ ಇದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಸೈಜ್ ಇರೋದ್ರಿಂದ ನಾನು ಇದನ್ನು ಸೋಷಿಯಲ್ ಮೀಡಿಯಾ ಅಂತ ಕೊಡ್ತೀನಿ. ಓಕೆ ಅಂದ್ಕೊಡಿ. ಇವಾಗ ನಾವು ಮಾಡಿರೋ ಆ್ಯನಿಮೇಷನ್ನ ಇಲ್ಲಿ ಹಾಕ್ತಾ ಇದ್ದೀನಿ. ಇವಾಗ ನಾವು ಫೈನಲ್ ಟಚಸ್ನ ಕೊಡೋಣ. ಸೊ ಇವಾಗ ನನಗೆ ಸ್ಟಾರ್ಟಿಂಗ್ ಆ್ಯನಿಮೇಷನ್ ಬಂದುಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಆಗಬೇಕು. ಸೊ ಅದಕ್ಕೆ ಒಂದೇನು ಮಾಡ್ಬೋದು, ನೀವು ಈ ಲೇಯರ್ನ ಸ್ಟಾರ್ಟಿಂಗ್ 1 ಸೆಕೆಂಡ್ ಟ್ರಿಮ್ ಮಾಡ್ಬೋದು, ಆಮೇಲೆ ಇಲ್ಲಿಂದ ಬರ್ಬೋದು. ಬಟ್ ನನಗೆ ಏನೂ ಕಾಣಿಸ್ಬಾರ್ದು ಸ್ಟಾರ್ಟಿಂಗು. ಸೊ ಮೇ ಬಿ ಈ ಫೋಟೋ ಹೋಗ್ಬಿಡುತ್ತಲ್ವ, ಇಲ್ಲಿಂದ ಸ್ಟಾರ್ಟ್ ಆಗಬೇಕು ಆ್ಯನಿಮೇಷನ್. ಸೊ ಇದಕ್ಕೆ ನಾನು ಏನು ಮಾಡ್ಬೋದು, ಒಂದು ಸಿಂಪಲಾಗೆ ಒಂದು ಫೇಡ್ನ ಕ್ರಿಯೇಟ್ ಮಾಡ್ಬೋದು. ಸೊ ಫೇಡ್ ಕ್ರಿಯೇಟ್ ಮಾಡೋಕ್ಕೆ ಹೇಗಂದರೆ ಸಿಂಪಲಾಗೆ ಲೇಯರ್ಗೆ ಹೋಗಿ ನೀವು ಸಾಲಿಡ್ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಅಗೇನ್ ವೈಟ್ ಸಾಲಿಡ್, ಇದಕ್ಕೆ ನಾನು ಫೇಡ್ ಅಂತ ಹೆಸರು ಕೊಡ್ತೀನಿ. ವೈಟ್ ಕಲರ್ ಬೇಕು. ಹಾಗೆ ನಿಮಗೆ ಬ್ಲ್ಯಾಕ್ ಬೇಕಂದರೆ ಬ್ಲ್ಯಾಕ್ ಫೇಡ್ ಕೂಡ ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ವೈಟ್ ಯೂಸ್ ಮಾಡ್ತೀನಿ. ಇವಾಗ ಟಿ ಪ್ರೆಸ್ ಮಾಡಿ ಒಪಾಸಿಟಿ, ಇದು ಕೀ ಫ್ರೇಮ್ ಮಾಡ್ಕೊಳ್ಳಿ. ನಮಗೆ ಸ್ಟಾರ್ಟಿಂಗಲ್ಲಿ ಕಂಪ್ಲೀಟ್ ವೈಟಿಂದ ಸ್ಟಾರ್ಟ್ ಆಗಬೇಕು, ಹೋಗ್ತಾ ಹೋಗ್ತಾ ಫೇಡ್ ಆಗಬೇಕು. ಆ್ಯಂಡ್ ನಮ್ಮ ಈ ಕ್ಯಾಮ್ರಾ ಮೂವ್ಮೆಂಟ್ ಬಂದುಬಿಟ್ಟು 1 ಸೆಕೆಂಡಲ್ಲಿ ಮೂವ್ ಆಗುತ್ತಲ್ವ. ಸೊ ಇಲ್ಲಿ ಅರ್ಧ ಸೆಕೆಂಡ್ ಹತ್ರ ಬರ್ತೀನಿ ಅಂದಾಜಾಗೆ. ಸೊ ಅಗೇನ್ ಇಲ್ಲಿ ಝೂಮ್ ಮಾಡಿ, ಸೊ ಇಲ್ಲಿ 12 ಫ್ರೇಮ್ಸ್ ಹತ್ರ ಬನ್ನಿ, ಇಲ್ಲಿ 0 ಅಂದ್ಕೊಡಿ. ಆ್ಯಂಡ್ ಈ ಲೇಯರ್ನ ಇಲ್ಲಿ ಬೇಕಾದ್ರೆ ಕಟ್ ಮಾಡ್ಕೋಬೋದು. ಸೊ ಇವಾಗ ನಾವು ಪ್ಲೇ ಮಾಡಿ ನೋಡಿದ್ರೆ ಈ ಥರ ಬರುತ್ತೆ. ಆ್ಯಂಡ್ ಇವಾಗ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಮೇ ಬಿ ನಿಮ್ಮ ವೈಟ್ ಸ್ಕ್ರೀನ್ ಬಂದುಬಿಟ್ಟು ಇಲ್ಲಿವರೆಗೆ ಇರಬೇಕು. ಯಾಕಂತ ಹೇಳಿದ್ರೆ ನನಗೆ ಇಲ್ಲಿ ಇಮೇಜಿನ ಕಾಣಿಸ್ತಿದೆ, ಅದಕ್ಕೋಸ್ಕರ. ಸೊ ಇಲ್ಲಿವರೆಗೆ ಹಾಕ್ಕೊಳ್ಳಿ. ಇವಾಗ ಈ ರೀತಿ ಬರುತ್ತೆ. ಇದು ಸಿಂಪಲ್ ಅಡ್ಜಸ್ಟ್ಮೆಂಟು. ನೆಕ್ಸ್ಟ್ ಇದಕ್ಕೆ ನೀವು ಆಡಿಯೋಸು ಅದೆಲ್ಲ ಹಾಕಿದ್ರೆ ಔಟ್ಪುಟ್ ನಿಮಗೆ ಚೆನ್ನಾಗಿ ಬರುತ್ತೆ. ಫಾರ್ ದ ಟೈಮ್ ಬೀಯಿಂಗು ನಾನು ಇಲ್ಲಿ ಯಾವ್ದು ಆಡಿಯೋ ಇದೆ ಅದನ್ನೇ ಹಾಕಿ ತೋರಿಸ್ತೀನಿ. ನಿಮಗೆ ಯಾವ್ದು ಬೇಕೋ ಆ ಆಡಿಯೋನ ಸೆಲೆಕ್ಟ್ ಮಾಡ್ಕೋಬೋದು. ಇನ್ನೊಂದು ಏನಂತ ಹೇಳಿದ್ರೆ, ನಿಮ್ಮ ಆಡಿಯೋ ಏನು ಹಾಕ್ತೀರಾ ಅದ್ರ ತಕ್ಕನಂಗೆ ನೀವು ಕ್ಯಾಮ್ರಾ ಮೂಮೆಂಟ್ಸ್ನ ಸಿಂಕ್ ಮಾಡಬೇಕು. ಸೊ ಆ ಬಿಟ್ ಸಿಂಕ್ ಮಾಡಿದಾಗ ನಿಮ್ಮ ಔಟ್ಪುಟ್ಟು ಇನ್ನೂ ಚೆನ್ನಾಗಿರುತ್ತೆ. ಸೊ ಇನ್ನೊಂದು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಇವಾಗ ಇಲ್ಲಿ ಬರ್ತೀವಲ್ವಾ, ಇದು ಸ್ವಲ್ಪ ಇನ್ನೂ ಚೆನ್ನಾಗಿದೆ. ಬಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಹೇಗೆ ಮಾಡೋದು ಅಂತ ಹೇಳಿದ್ರೆ, ಪ್ಲೇಸ್ ಹೋಲ್ಡರ್ಸ್ ಎಲ್ಲ ಸುಮ್ಮನೆ ಹಾಗೆ ನಿಂತಿದೆ ಅಲ್ವಾ ಕ್ಯಾಮ್ರಾ ಇಲ್ಲಿ ಸ್ಟಾಗ್ನೆಂಟ್ ಆಗಿರುವಾಗ. ಸೊ ಈ ಟೈಮಲ್ಲಿ ನೀವೇನು ಮಾಡ್ಬೋದು, ಪ್ಲೇಸ್ ಹೋಲ್ಡರ್ಸ್ಗಳು ಒಂದಷ್ಟು ಮೂಮೆಂಟ್ಸ್ನ ಕೊಡ್ತಾ ಇರ್ಬೋದು. ಸೊ ಹೇಗಂತ ಹೇಳಿದ್ರೆ, ಇದು ಕಾಂಪೋಸಿಷನ್ ಒಳಗಡೆ ಬನ್ನಿ, ಪ್ಲೇಸ್ ಹೋಲ್ಡರ್ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಫ್ರೇಮು ಪಿ ಪ್ರೆಸ್ ಮಾಡಿ, ಇದಕ್ಕೆ ಸ್ಟಾಪ್ ವಾಚ್ನ ಆಲ್ಟ್ ಲೆಫ್ಟ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವೊಂದು ಎಕ್ಸ್ಪ್ರೆಷನ್ ಕೊಡ್ಬೋದು. ಸೊ ಇಲ್ಲಿ ಸಿಂಪಲ್ ಒಂದು ವಿಗಲ್ ಎಕ್ಸ್ಪ್ರೆಷನ್ ಕೊಡಿ. ವಿಗಲ್ 0.9, 10 ಅಂತ ಕೊಡಿ. ಸೊ ಇದರ ಅರ್ಥ ಏನಂತ ಹೇಳಿದ್ರೆ, ಪೊಸಿಷನ್ನು 10 ವ್ಯಾಲ್ಯೂಸ್ ಚೇಂಜ್ ಆಗಬೇಕು. ಎಷ್ಟು ಸ್ಪೀಡಾಗಿ ಚೇಂಜ್ ಆಗಬೇಕಂತ ಹೇಳಿದ್ರೆ 0.9 ಸ್ಪೀಡ್, ತುಂಬ ಕಮ್ಮಿಗೆ. ಸೊ ಇವಾಗ ನೀವು ಪ್ಲೇ ಮಾಡಿದಾಗ ತುಂಬ ಸಟಲಾಗಿ ಮೂವ್ ಆಗುತ್ತೆ. ಅಗೇನ್ ಇದು ಬೈ ಚಾನ್ಸ್ ತುಂಬ ಜಾಸ್ತಿ ಮೂವ್ ಆಗ್ತಿದೆ ಅಂತ ಹೇಳಿದ್ರೆ ಈ ವ್ಯಾಲ್ಯೂನ ಕಮ್ಮಿ ಮಾಡ್ಕೊಳ್ಳಿ. ಸೊ ಮೇ ಬಿ 0.7 ಕೊಡಿ. ಈ ವ್ಯಾಲ್ಯೂನ ಸ್ವಲ್ಪ ಜಾಸ್ತಿ 15 ಅಥವಾ 25 ಥರ ಈ ರೀತಿ. ಅಗೇನ್ ಇದು ಕೂಡ ಸ್ವಲ್ಪ ಜಾಸ್ತಿ ಆಯ್ತು ಅನಿಸುತ್ತೆ. 0.5 ಕೊಡ್ಬೋದು.
0.5 ಪರವಾಗಿಲ್ಲ. ಸೊ ಇದು ನೀವು ಟ್ರಯಲ್ ಆ್ಯಂಡ್ ಎರರ್ ಮಾಡಬೇಕು, ಆವಾಗ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಮೇ ಬಿ ಇದು ಸ್ವಲ್ಪ ಪರವಾಗಿಲ್ಲ. ಇವಾಗ ಇದೇ ಎಕ್ಸ್ಪ್ರೆಷನ್ನ ಕಾಪಿ ಪೇಸ್ಟ್ ಮಾಡ್ಬೋದು. ಪ್ರಾಪರ್ಟಿ ಮೇಲೆ ರೈಟ್ ಕ್ಲಿಕ್ ಮಾಡಿ ಕಾಪಿ ಎಕ್ಸ್ಪ್ರೆಷನಲ್ಲಿ ಕಾಪಿ ಮಾಡ್ಕೊಳ್ಳಿ. ಬೇರೆ ಕಾಂಪೋಸಿಷನ್ಸ್ ಅಂದರೆ ಪ್ಲೇಸ್ ಹೋಲ್ಡರ್ಸ್ ಇರುತ್ತಲ್ಲ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ, ಕಂಟ್ರೋಲ್ ಇಟ್ಕೊಂಡು ಯಾವ್ದಾದ್ರು ಬೇಕೋ ಸೆಲೆಕ್ಟ್ ಮಾಡಿ, ಆಮೇಲೆ ಕಂಟ್ರೋಲ್ ವಿ ಪ್ರೆಸ್ ಮಾಡಿದ್ರೆ ಪೇಸ್ಟ್ ಆಗುತ್ತೆ. ನೆಕ್ಸ್ಟ್ ಇವಾಗ ಮೇನ್ ಕಾಂಪೋಸಿಷನ್ಗೆ ಬನ್ನಿ. ಇದ್ರ ಮೇಲೆ ನೆಕ್ಸ್ಟ್ ನೀವು ಇನ್ನು ಏನಾದರೂ ವಿಜುವಲ್ ಎಫೆಕ್ಟ್ಸ್ಗಳು ಹಾಕಬೇಕಂದ್ರೆ ಹಾಕ್ಬೋದು. ಇಲ್ಲಿ ಒಂದು ಲೈಟ್ ಲೀಕ್ ಇದೆ, ಇದನ್ನು ಇದ್ರ ಮೇಲೆ ಹಾಕ್ತಿದ್ದೀನಿ. ಆ್ಯನಿಮೇಷನ್ ಕಾಂಪ್ ಇದ್ರ ಮೇಲೆ ಹಾಕಿ ಅಗೇನ್ ಸ್ಕೇಲ್ ಮಾಡಿಬಿಟ್ಟು ಫುಲ್ ಸ್ಕ್ರೀನಿಗೆ ಸ್ಕೇಲ್ ಆಗೋತಾರೆ. ಸೊ ಇದಕ್ಕೆ ನೀವು ಬ್ಲೆಂಡಿಂಗ್ ಮಾಡ್ಕೊಡ್ಬೇಕು. ಸೊ ಅಗೇನ್ ಇಲ್ಲಿ ಮೋಡ್ಸಿಗೆ ಬನ್ನಿ. ಇದು ಮೋಡ್ಸ್ ಕಾಣಿಸ್ತಿಲ್ಲ ಅಂದರೆ ಟಾಗಲ್ ಮಾಡಿ, ಕಾಣಿಸುತ್ತೆ. ಲೇಯರ್ ಇದು ಮೋಡ್ ಸೆಲೆಕ್ಟ್ ಮಾಡಿಬಿಟ್ಟು ಮಲ್ಟಿಪ್ಲೈ. ಸೊ ಅಗೇನ್ ಇದು ಬೇರೆ ಬೇರೆ ಮೋಡ್ ಸೆಲೆಕ್ಟ್ ಮಾಡಿ, ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಮೋಡ್ನ ಸೆಲೆಕ್ಟ್ ಮಾಡ್ಬೋದು. ಸೊ ಸ್ಕ್ರೀನ್ ಕೊಟ್ಟರೆ ನಮಗೆ ಈ ರೀತಿ ಬರುತ್ತೆ. ಸೊ ನಿಮಗೆ ಇದು ಇಷ್ಟ ಅಂದರೆ ಇದನ್ನು ಯೂಸ್ ಮಾಡ್ಬೋದು. ಕಲರ್ ಡಾಟ್ಸ್ ಕೊಟ್ಟರೆ ನೋಡಿ ಸ್ವಲ್ಪ ಡಾರ್ಕ್ ಆಗಿ ಬರುತ್ತೆ. ಓವರ್ಲೇ ಕೊಟ್ಟರೆ ಈ ಥರ ಬರುತ್ತೆ. ಆ್ಯಂಡ್ ಬೈ ಚಾನ್ಸ್ ನಿಮ್ಗೆ ಯಾವುದಾದ್ರು ಒಂದು ಎಫೆಕ್ಟ್ ತುಂಬ ಜಾಸ್ತಿ ಇದೆ ಬಟ್ ಇದನ್ನು ಕಮ್ಮಿ ಇರಬೇಕು ಸ್ವಲ್ಪ, ಆ ಥರ ಏನೋ ಫೀಲಿಂಗ್ ಇದ್ದರೆ ಇದರದ್ದು ಒಪಾಸಿಟಿ ಓಪನ್ ಮಾಡ್ಕೊಳ್ಳಿ. ಸೊ ಟಿ ಪ್ರೆಸ್ ಮಾಡಿ ಸ್ವಲ್ಪ ಒಪಾಸಿಟಿ ಕಮ್ಮಿ ಮಾಡ್ಕೊಳ್ಳಿ. ಇದಿಷ್ಟು ಇವಾಗ ಪ್ಲೇ ಮಾಡಿದ್ರೆ ಈ ಥರ ಔಟ್ಪುಟ್ ಬರುತ್ತೆ. ಅಗೇನ್ ಇದ್ರ ಮೇಲೆ ನೀವು ಎಷ್ಟು ವಿಜುವಲ್ ಎಫೆಕ್ಟ್ಸ್ ಬೇಕಾದ್ರೂ ಹಾಕ್ಬೋದು. ಇವಾಗ ಮೇ ಬಿ ನಿಮಗೆ ರೆಟ್ರೋ ಥರ ಫೀಲ್ ಬರಬೇಕಂತ ಹೇಳಿದ್ರೆ ಫಿಲ್ಮ್ ಗ್ರೈನ್ ಅಂತ ಸಿಗುತ್ತೆ ನೋಡಿ, ಆ ಥರದ್ದು ಹಾಕ್ಕೋಬೋದು. ಇಲ್ಲಾಂದರೆ ಫಿಲ್ಮ್ ಸ್ಕ್ರ್ಯಾಚ್ ಡಿಸ್ಕೋ ಆ ಥರ ಏನೋ ಒಂದು ಬರುತ್ತೆ. ಸೊ ಆ ಥರದ್ದನ್ನು ನೀವು ಯೂಸ್ ಮಾಡ್ಕೋಬೋದು. ಸೊ ಇವಾಗ ನಮಗೆ ಆಲ್ಮೋಸ್ಟ್ ಇದು ಫೀಲ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ನಾನಿಲ್ಲಿ ಸ್ಕ್ರೀನ್ ಮೇ ಬಿ ಯೂಸ್ ಮಾಡ್ತೀನಿ, ಇಲ್ಲ ಇದನ್ನೇ ಡೂಪ್ಲಿಕೇಟ್ ಮಾಡಿಬಿಟ್ಟು ಇನ್ನೊಂದು ಓವರ್ಲೇ ಥರ ಹಾಕ್ಬೋದು. ಇದರದ್ದು ಒಪಾಸಿಟಿ ಸ್ವಲ್ಪ ಚಿಕ್ಕದು ಮಾಡಿ, ಅಂದರೆ ಕಮ್ಮಿ ಮಾಡ್ಕೊಳ್ಳಿ, ಈ ಥರ ಬರುತ್ತೆ. ಸೊ ಎಂಡಲ್ಲಿ ವಿಶಸ್ನ ಹಾಕಬೇಕಲ್ವಾ. ಸೊ ಇಲ್ಲಿ ಬಂದುಬಿಟ್ಟು ನಾನು ಟೆಕ್ಸ್ಟು ಹ್ಯಾಪಿ ಬರ್ಡೇ. ಸೊ ಅಗೇನ್ ಇದು ಲೇಯರ್ ಇಲ್ಲಿಂದ ಸ್ಟಾರ್ಟ್ ಆಗಬೇಕು. ಸೊ ಲೆಫ್ಟ್ ಸ್ಕ್ವೇರ್ ಬ್ರ್ಯಾಕೆಟ್ ಕ್ಲಿಕ್ ಮಾಡ್ತೀನಿ. ಅಗೇನ್ ಅಲೈನ್ಮೆಂಟು ಸೆಂಟ್ರಲ್ ಲೈನು ಇಲ್ಲಿಂದ ನಾನು ಮೇಲ್ ಪ್ಲೇಸ್ ಮಾಡ್ಕೊತೀನಿ. ಕ್ಯಾರೆಕ್ಟ್ರಿಗೆ ಬಂದುಬಿಟ್ಟು ಲೈನ್ ಸ್ಪೇಸಿಂಗ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದು ವೈಟ್ ಕಲರ್ ಕಾಣಿಸ್ತಿಲ್ಲ, ಅದಕ್ಕೆ ಒಂದು ಡ್ರಾಪ್ ಶಾಡೋ, ಇದರಲ್ಲಿ ಡಿಸ್ಟೆನ್ಸ್ 10 ಕೊಡಿ, ಸಾಫ್ಟ್ನೆಸ್ 20 ಕೊಡಿ. ಇವಾಗ ಕ್ಲೀನಾಗಿ ಕಾಣಿಸುತ್ತೆ. ಹಾಗೆ ನಿಮಗೆ ಈ ಫಾಂಟ್ ಕಲರ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಬೇರೆ ಕಲರ್ ಹಾಕ್ಬೋದು, ನಿಮಗೆ ಬಿಟ್ಟಿರೋದು ಬೇರೆ ಪ್ರಿಫರೆನ್ಸಸ್ ಇದೆಲ್ಲ. ಇದಕ್ಕೆ ಸಿಂಪಲ್ ಆ್ಯನಿಮೇಷನ್ ಕೊಡಬೇಕಂತ ಹೇಳಿದ್ರೆ ಇಲ್ಲಿ ಬನ್ನಿ, ಆ್ಯನಿಮೇಟಿಗೆ ಬನ್ನಿ, ಪೊಸಿಷನ್ ಸೆಲೆಕ್ಟ್ ಮಾಡಿ, ಆಮೇಲೆ ಒಪಾಸಿಟಿ ಸೆಲೆಕ್ಟ್ ಮಾಡಿ. ಪೊಸಿಷನಲ್ಲಿ ವೈ ಆಕ್ಸಿಸ್ ಸೆಕೆಂಡ್ ನಂಬರ್ 40 ಅಂತ ಕೊಡಿ. ರೇಂಜ್ ಸೆಲೆಕ್ಟರು ಇದನ್ನು ಆಫ್ಸೆಟ್ ಫಸ್ಟ್ ಕೀ ಫ್ರೇಮ್ ಮಾಡ್ಕೊಳ್ಳಿ. ಆಫ್ಸೆಟ್ನ ಇದು -100 ಕೊಡಿ. ಆಮೇಲೆ ಶಿಫ್ಟ್ ಇಟ್ಕೊಂಡು ಪೇಜ್ ಡೌನ್ 10 ಫ್ರೇಮ್ಸ್ ಮೂವ್ ಆಗುತ್ತೆ. ಇನ್ನೊಂದು ಸತಿ ಪ್ರೆಸ್ ಮಾಡಿ 20 ಫ್ರೇಮ್ಸ್ ಮೂವ್ ಆಗುತ್ತೆ. ಆಫ್ಸೆಟ್ನ 100 ಚೇಂಜ್ ಮಾಡ್ಕೊಳ್ಳಿ. ಸೊ -100ಇಂದ 100 ಆ್ಯನಿಮೇಷನ್ ಕೊಡ್ತೀವಿ. ನೆಕ್ಸ್ಟ್ ಅಡ್ವಾನ್ಸಿಗೆ ಬನ್ನಿ, ಇಲ್ಲಿ ರ್ಯಾಂಪ್ ಅಪ್ ಕೊಡಿ. ಆ್ಯಂಡ್ ಈ ಸೈ ಇದೆ ಅಲ್ವಾ, ಇದನ್ನು -100 ಕೊಡಿ. ಇವಾಗ ಒಪಾಸಿಟಿ ಇದೆ ಅಲ್ವಾ, ಇದನ್ನು 0 ಮಾಡ್ಕೊಳ್ಳಿ. ಸೊ ಇವಾಗ ನೀವು ಪ್ಲೇ ಮಾಡಿದ್ರೆ ಈ ರೀತಿ ಆ್ಯನಿಮೇಷನ್ ಬರುತ್ತೆ. ಇದು ಬೈ ಚಾನ್ಸ್ ತುಂಬ ಫಾಸ್ಟಾಗಿ ಹೋಗ್ತಿದೆ ಅಂತ ಹೇಳಿದ್ರೆ ಲೇಯರ್ ಸೆಲೆಕ್ಟ್ ಮಾಡಿ, ಯು ಪ್ರೆಸ್ ಮಾಡಿ, ಕೀ ಫ್ರೇಮ್ಸ್ ಎಲ್ಲ ಕಾಣಿಸುತ್ತೆ. ಇದನ್ನು 1 ಸೆಕೆಂಡ್ವರೆಗೂ ಬೇಕಾದ್ರೆ ಡ್ರ್ಯಾಗ್ ಮಾಡ್ಬೋದು. ನಿಮಗೆ ಎಷ್ಟು ಸ್ಲೋ ಆಗಬೇಕು ಆ್ಯನಿಮೇಷನ್ ಅಷ್ಟು ಸ್ಲೋಗೆ ಇದನ್ನು ಸೆಟ್ ಮಾಡ್ಕೋಬೋದು ಈ ರೀತಿ. ಹಾಗೆ ಇದೆಲ್ಲ ನಿಮ್ಮ ಮ್ಯೂಸಿಕ್, ಯಾವ ಥರ ಮ್ಯೂಸಿಕ್ ಸೆಲೆಕ್ಟ್ ಮಾಡ್ತೀರಾ ಅದ್ರ ತಕ್ಕನಂಗೆ ಬರಬೇಕಿದು. ಆ್ಯಂಡ್ ಈ ಓವರ್ಲೇಸ್ ಎಲ್ಲ ಟೆಕ್ಸ್ಟ್ಗೂ ಬೀಳ್ಬೇಕಂತ ಹೇಳಿದ್ರೆ ಓವರ್ಲೇಸ್ ಕೆಳಗಡೆ ಹಾಕೋದು. ನೆಕ್ಸ್ಟು ಇದೇ ಟೆಕ್ಸ್ಟ್ನ ಡೂಪ್ಲಿಕೇಟ್ ಮಾಡ್ತೀನಿ, ಕಂಟ್ರೋಲ್ ಡಿ, ಹೆಸರು ಬರಿಬೇಕಲ್ವಾ. ಸೊ ಇಲ್ಲಿ ತೊಗೊಂಬನ್ನಿ. ಇವಾಗ ಇಲ್ಲಿ ನಾನು ಹೆಸರು ಬರ್ಕೋತಾ ಇದ್ದೀನಿ. ಹಾಗೆ ನಿಮಗೆ ಬೇರೆ ಫಾಂಟ್ ಹಾಕೊಳ್ಳಿ, ಯಾಕಂದರೆ ಹೆಸರು ಬರೀತಿರೋದು ಎರಡು ಒಂದರಲ್ಲೇ ಇದ್ದರೆ ಡಿಫ್ರೆನ್ಸ್ ಅಷ್ಟು ಗೊತ್ತಾಗಲ್ಲ. ಸೊ ಹಾಗಾಗಿ ಇಲ್ಲಿ ಬೇರೆ ಯಾವ್ದಾದ್ರು ಫಾಂಟ್ನ ಬರ್ಕೊಳ್ಳಿ. ಅಗೇನ್ ಈ ಫಾಂಟ್ ಚಾಯ್ಸು ಇದೆಲ್ಲ ಕೂಡ ನಿಮ್ಮ ಸಾಂಗು ಆಮೇಲೆ ಯಾವ ಪರ್ಪಸ್ ಮಾಡ್ತೀರಾ ಅದ್ರ ಮೇಲೆ ಹೋಗುತ್ತೆ. ಸೊ ಇಲ್ಲಿ ನಾವು ಸೂದಿಂಗ್ ಸಾಂಗ್ ತೊಗೊಂಡಿರೋದ್ರಿಂದ ನಾನು ಯಾವುದಾದ್ರು ಒಂದು ಸ್ಕ್ರಿಪ್ಟ್ ಫಾಂಟ್ ತೊಗೋತೀನಿ, ಇಲ್ಲ ರೌಂಡೆಡ್ ಫಾಂಟ್ಸು ಆ ಥರದ ಫಾಂಟ್ಸ್ ಯಾವುದಾದ್ರೂ ಸೆಲೆಕ್ಟ್ ಮಾಡ್ತೀನಿ. ಈ ಫಾಂಟ್ ಮೇ ಬಿ ಚೆನ್ನಾಗಿದೆ. ಆ್ಯಂಡ್ ಹೆಸರು ಬರೆಯುವಾಗ ಆಲ್ ಕ್ಯಾಪ್ಸಲ್ಲಿ ಅಷ್ಟು ಬರೆಯೋಕ್ಕೆ ಹೋಗ್ಬೇಡಿ,
ಸ್ಕ್ರಿಪ್ಟ್ ಯೂಸ್ ಮಾಡೋಗೆ ಎಸ್ಪೆಷಲಿ ಕ್ಯಾಪ್ಸ್ನ ರಿಮೂವ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಲೆಟರ್ ಸ್ಪೇಸಿಂಗ್ ಕೊಟ್ಟಿದ್ದೀನಿ, ಸೊ ಇದನ್ನು 0 ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಕಾಣಿಸುತ್ತೆ. ಸೈಜ್ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ, ಮೇ ಬಿ 150. ಆ್ಯಂಡ್ ಇದರದ್ದು ಕಲರ್ನ ಚೇಂಜ್ ಮಾಡ್ಕೊಳ್ಳಿ. ಸೊ ಬ್ಲೂಗೆ ಕಾಂಪ್ಲಿಮೆಂಟ್ರಿ ಯೆಲ್ಲೋ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಯೆಲ್ಲೋ ಕಲರ್ನ ಯೂಸ್ ಮಾಡ್ತೀನಿ. ಒಂದ್ಸತಿ ಡ್ರಾಪ್ ಶಾಡೋನ ಆಫ್ ಮಾಡಿ ನೋಡಿ. ಆಫ್ ಮಾಡಿದರೆ ಅಷ್ಟು ಕಾಣಿಸ್ತಿಲ್ಲ, ಅದಕ್ಕೆ ಮತ್ತೆ ಹಾಕಿದ್ವಿ. ಆ್ಯಂಡ್ ಇದರಲ್ಲಿ ಒಪಾಸಿಟಿನ ಸ್ವಲ್ಪ ಜಾಸ್ತಿ ಮಾಡಿ, ಯಾಕಂದರೆ 50% ಟೆಕ್ಸ್ಟ್ ಅಷ್ಟು ಕಾಣಿಸ್ತಿಲ್ಲ. ಸೊ ಮೇ ಬಿ 70-75% ಅಷ್ಟು ಹಾಕಿ. ಅಗೇನ್ ಸಾಫ್ಟ್ನೆಸ್ ಡಿಸ್ಟೆನ್ಸ್ ಇದೆಲ್ಲ ವೇರಿ ಮಾಡಿ ನೋಡಿ, ನಿಮಗೆ ಯಾವ್ದು ಸೆಟ್ ಆಗುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇದನ್ನು ಸೆಂಟ್ರಲ್ ಲೈನ್ ಮಾಡ್ಕೊಳ್ಳಿ. ಅಗೇನ್ ಇದೆಲ್ಲ ಸೇಮ್ ನಿಮ್ಮ ಸಾಂಗ್ ಪ್ರಕಾರವಾಗಿ ಸೆಟ್ ಮಾಡ್ಕೊಳ್ಳಿ ಟೈಟ್ಲ್ ಎಲ್ಲ. ಸೊ ಇವಾಗ ಒಂದು ಸಿಂಪಲ್ ಆಗಿರುವಂಥ ಆ್ಯನಿಮೇಷನ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ. ಆ್ಯಂಡ್ ಅಗೇನ್ ಟೈಮ್ ತೊಗೊಳ್ಳಿ, ಕ್ಲೀನಾಗಿ ಆ್ಯನಿಮೇಷನ್ಸ್ನ ಪ್ಲ್ಯಾನ್ ಮಾಡಿಕೊಂಡು ವರ್ಕ್ ಮಾಡ್ತಾ ಹೋಗಿ. ಸೊ ಮ್ಯೂಸಿಕ್ ಜೊತೆ ಒಂದ್ಸತಿ ಕೇಳ್ಬಿಡೋಣ. ಸೊ ಹಾಗೆ ನಾನು ಟ್ಯುಟೋರಿಯಲ್ ಪರ್ಪಸ್ಗೋಸ್ಕರ ತುಂಬ ಲಿಮಿಟೆಡ್ ಥರ ಹೇಳ್ಕೊಟ್ಟಿರೋದು. ನಿಮಗೆ ಇನ್ನು ಡೀಟೇಲ್ ಆಗಿ ಬೇಕಂತ ಹೇಳಿದ್ರೆ ಒಂದಷ್ಟು ಕಾನ್ಸೆಪ್ಟ್ಸ್ನ ನಾನು ಬೇಗ ಹೇಳಿರ್ಬೋದು. ಅದೆಲ್ಲ ನಾನು ಮುಂಚೆ ಹಲವಾರು ಟ್ಯುಟೋರಿಯಲ್ಸ್ನಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದಕ್ಕೆಲ್ಲ ಏನಾದರೂ ಡೀಪಾಗಿ ಬೇಕಂತೇಳಿದ್ರೆ ನಾನು ಲಿಂಕ್ ಹಾಕಿರ್ತೀನಿ, ನೀವು ಅಲ್ಲಿ ಹೋಗ್ಬಿಟ್ಟು ರೆಫರೆನ್ಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಇವಾಗ ಈ ಟೆಕ್ಸ್ಟ್ ಆ್ಯನಿಮೇಷನ್ದೆಲ್ಲ ಬೇಗ ಹೇಳಿಬಿಟ್ಟಿದೆ ನಾನು. ಸೊ ಲಿಂಕ್ ಹಾಕಿರ್ತೀನಿ, ಅದನ್ನು ಹೋಗಿ ರೆಫರ್ ಮಾಡಿ. ಅಗೇನ್ ನಿಮಗೆ ಇಷ್ಟೆಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ, ನಾನು ಬರೀ ಪ್ಲೇಸ್ ಹೋಲ್ಡರ್ನ ಮಾತ್ರ ಚೇಂಜ್ ಮಾಡಿಬಿಟ್ಟು ಈ ಟೆಂಪ್ಲೇಟ್ನ ಯೂಸ್ ಮಾಡಬೇಕಂತ ಹೇಳಿದ್ರೆ ನೀವು ಈ ಟೆಂಪ್ಲೇಟ್ನ ಪರ್ಚೇಸ್ ಮಾಡ್ಬೋದು. ಸೊ ನಾನು ಇದನ್ನು ನನ್ನ ವೆಬ್ಸೈಟಲ್ಲಿ ಸ್ಟೋರಲ್ಲಿ ಹಾಕಿದ್ದೀನಿ. ಇಲ್ಲ ನಿಮ್ಗೆ ಡೈರೆಕ್ಟ್ ಸ್ಟೋರ್ ಲಿಂಕ್ ಬೇಕಂದರೆ ಅದು ಕೂಡ ನಾನು ಶೇರ್ ಮಾಡ್ತೀನಿ. ಸೊ ಅಲ್ಲಿಂದ ಕೂಡ ಪರ್ಚೇಸ್ ಮಾಡ್ಬೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಹೇಗೆ ನಾವು ಸಿಂಪಲ್ಲಾಗಿ ಆಫ್ಟರ್ ಎಫೆಕ್ಟ್ಸಲ್ಲಿ ಒಂದು ಟೆಂಪ್ಲೇಟ್ ಫೀಲ್ ಇರೋ ಥರದ್ದು ಒಂದು ವಿಡಿಯೋನ ಕ್ರಿಯೇಟ್ ಮಾಡಿದ್ದೀವಿ. ಸೊ ಅಗೇನ್ ಇದನ್ನು ನೀವು ಬರ್ಡೇ ವಿಶಸ್ ಯೂಸ್ ಮಾಡ್ಬೋದು, ಇಲ್ಲ ಯಾವ್ದಾದ್ರು ಫ್ಯಾಮಿಲಿ ಫಂಕ್ಷನ್ಸ್ ಇರುತ್ತೆ ಆ ಥರದಕ್ಕೆ ಯೂಸ್ ಮಾಡ್ಬೋದು. ಇನ್ನು ಬೇರೆ ಕಾರಣಕ್ಕೆ ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ತುಂಬ ಸಿಂಪಲ್ಲು. 3D ಕಾನ್ಸೆಪ್ಟ್ಸ್ ಯೂಸ್ ಮಾಡಿದ್ದೀವಿ, ಕ್ಯಾಮ್ರಾ ಮೂಮೆಂಟ್ಸ್ನ ಮಾಡಿದ್ದೀವಿ, ಪ್ಲೇಸ್ ಹೋಲ್ಡರ್ ಕ್ರಿಯೇಟ್ ಮಾಡಿಕೊಂಡು ಕ್ಲೌಡ್ಸ್ನ ಬೇರೆ ಕಡೆ ಪ್ಲೇಸ್ ಮಾಡಿದ್ದೀವಿ ಅಷ್ಟೇ. ಸೊ ಹಾಗೆ ನೀವು ಕ್ಲೌಡ್ಸ್ ಬದಲು ಹಾರ್ಟ್ ಶೇಪ್ಸ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಪೆಟಲ್ಸ್ ಯೂಸ್ ಮಾಡ್ಬೋದು. ಸೊ ಈ ಥರ ನಿಮಗೆ ಬಿಟ್ಟಿರೋದು, ಆ ಜಾಗದಲ್ಲಿ ಏನೇನು ಯೂಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಸೊ ಹೋಪ್ಫುಲಿ ಈ ವಿಡಿಯೋಯಿಂದ ನೀವು ಒಂದಷ್ಟು ವಿಷಯಗಳನ್ನ ಕಲ್ತಿದ್ದೀರಾ ಅಂತ ಅನ್ಕೋತೀನಿ. ಸೊ ಅಗೇನ್ ಇದರಲ್ಲಿ ನೀವು ಇನ್ನೂ ಇಂಪ್ರೂವ್ ಮಾಡ್ಬೇಕಂತ ಹೇಳಿದರೆ ಕ್ಲೌಡ್ಸ್ನ ಕೂಡ ಅಷ್ಟೇ ನೀವು ಮೂಮೆಂಟ್ಸ್ ಕೊಡ್ಬೋದು. ಸ್ಟ್ಯಾಟಿಕ್ ಆಗಿದೆ ಅಲ್ವ ಇವಾಗ, ಸೊ ಕ್ಲೌಡ್ಸ್ನೆಲ್ಲ ಮೂಮೆಂಟ್ ಮಾಡಿದ್ರೆ ಅಲ್ಲಿ ಕೂಡ ನಿಮ್ಗಿನ್ನ ಎನ್ಹಾನ್ಸ್ ಆಗುತ್ತೆ ನಿಮ್ಮ ವಿಡಿಯೋ. ಸೊ ಈ ಥರ ಇನ್ನು ನೀವು ಎಷ್ಟು ಎಫೆಕ್ಟ್ಸ್ ಅದ್ರ ಮೇಲೆ ಹಾಕ್ತೀರಾ ಅಷ್ಟು ಔಟ್ಪುಟ್ ನಿಮಗೆ ಚೆನ್ನಾಗಿ ಬರುತ್ತೆ. ಸೊ ಸ್ಟೋರ್ ಬಗ್ಗೆ ನಿಮಗೆ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಈ ಟೆಂಪ್ಲೇಟ್ ಏನಿದೆ ಅದು ನನ್ನ ವೆಬ್ಸೈಟಿಗೆ ಬಂದರೆ ನೀವು learningandsharing.in ಇಲ್ಲಿ ಸ್ಟೋರ್ ಅಂತ ಇರುತ್ತೆ. ಇಲ್ಲಿ ಕೂಡ ನಾನು ಆ ಟೆಂಪ್ಲೇಟ್ನ ಹಾಕಿರ್ತೀನಿ. ಸೊ ನೀವು ಬಂದು ಪರ್ಚೇಸ್ ಮಾಡ್ಬೋದು. ಡೈರೆಕ್ಟ್ ನಿಮಗೆ ಪ್ರಾಜೆಕ್ಟ್ ಫೈಲ್ಸು ಪ್ರತಿಯೊಂದು ಎಲ್ಲನೂ ಸಿಗುತ್ತೆ ನಿಮಗೆ ಇಲ್ಲಿ. ಸೊ ಅಲ್ಲಿ ಸ್ಟೋರ್ ಕ್ಲಿಕ್ ಮಾಡಿದ್ರೆ ಹೊಸ ಪೇಜಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಆಲ್ರೆಡಿ ಇನ್ನೊಂದು ಐಟಮ್ ಕೂಡ ಇದೆ. ಸೊ ಟೋಟಲ್ ಆಗಿ ಸದ್ಯಕ್ಕೆ 2 ಐಟಮ್ಸ್ ಇದೆ. ಒಂದು ಕ್ಲೌಡಿ ಕ್ಯಾಮ್ರಾ ವಿಶಸ್ ಟೆಂಪ್ಲೇಟ್ ಅಂತ. ಸೊ ಈ ಟೆಂಪ್ಲೇಟ್ ನಿಮ್ಗೆ ಬೇಕಂದರೆ ಇದನ್ನ ಸೆಲೆಕ್ಟ್ ಮಾಡಿ. ಸೊ ಸದ್ಯಕ್ಕೆ 250 ರೂಪೀಸ್ ಪ್ರೈಸ್ ಇದರದು. ಅಗೇನ್ ಇದು ವಿತೌಟ್ GST ಇರೋದು. ಸೊ ನಿಮಗೆ ಚೆಕ್ಔಟ್ ಆದಮೇಲೆ ವಿತ್ GST ಬರುತ್ತೆ ಅನ್ಕೋತೀನಿ. ಸೊ ಮೇ ಬಿ 300 ಅರೌಂಡ್ 350 ಬರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಇದು ಬೇಸ್ ಪ್ರೈಸ್ ಥರ. ಸೊ ಇದರಲ್ಲಿ ಇಲ್ಲಿ ಬರ್ದಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಏನೇನು ಸಿಗುತ್ತೆ ಅಂತ, ಯಾಕೆ ಯೂಸ್ ಮಾಡ್ಬೋದು ಅಂತ. ಸೊ ನೀವು ಬರ್ಡೇಸು, ಸ್ಪೆಷಲ್ ಒಕೇಷನ್ಸ್ ಅದರದಕ್ಕೆಲ್ಲ ಯೂಸ್ ಮಾಡ್ಬೋದು. ಸೊ ನಿಮಗೆ ಟೋಟಲ್ ಆಗಿ 11 ಪ್ಲೇಸ್ ಹೋಲ್ಡರ್ಸು, ಆಮೇಲೆ 2 ಟೆಕ್ಸ್ಟ್ ಪ್ಲೇಸ್ ಹೋಲ್ಡರ್ಸ್ ಸಿಗುತ್ತೆ, ಆಮೇಲೆ ಲ್ಯಾಂಡ್ಸ್ಕೇಪ್ ಮತ್ತು ಮೊಬೈಲ್ ವರ್ಷನ್. ಸೊ ನಿಮಗೆ ಟೆಂಪ್ಲೇಟಲ್ಲಿ ನಾನು ಬರೀ ಮೊಬೈಲ್ ವರ್ಷನ್ಸ್ ಮಾತ್ರ ಹೇಳಿರೋದು. ಇದರಲ್ಲಿ ನಿಮಗೆ ಲ್ಯಾಂಡ್ಸ್ಕೇಪ್ ವರ್ಷನ್ ಕೂಡ ನಾನು ಮಾಡಿಕೊಟ್ಟಿದ್ದೀನಿ. ಆಮೇಲೆ ಟ್ಯುಟೋರಿಯಲ್ ವೀಡಿಯೋಸ್ ಅಂದರೆ ಗೈಡ್ ಮಾಡೋಕ್ಕೆ ಹೇಗೆ ಟೆಂಪ್ಲೇಟ್ನ ಯೂಸ್ ಮಾಡಬೇಕು ಅಂತ ಗೊತ್ತಿರಬೇಕಲ್ವಾ, ಅದಕ್ಕೆ ನಾನು ಕನ್ನಡ ಮತ್ತು ಇಂಗ್ಲೀಷ್ 2 ಲ್ಯಾಂಗ್ವೇಜಲ್ಲಿ ಕೂಡ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಇದರೊಳಗಡೆ. ಅದನ್ನು ಕೂಡ ನೀವು ನೋಡ್ಬೋದು. ಆಮೇಲೆ PDF ಫೈಲ್ ಕೂಡ ಇದೆ ಇದರಲ್ಲಿ. ಅಂದರೆ ಟೆಂಪ್ಲೇಟ್ನ ಓಪನ್ ಮಾಡಿ ಹೇಗೆ ರೀಪ್ಲೇಸ್ ಮಾಡಬೇಕು ಫೈಲ್ಸು ಅದ್ರ ಬಗ್ಗೆ PDF ಡಾಕ್ಯುಮೆಂಟೇಷನ್ ಕೂಡ ಮಾಡಿರ್ತೀನಿ. ಆ್ಯಂಡ್ ಮೇಯ್ನಾಗಿ ಏನಂದರೆ ಇದರಲ್ಲಿ ಯೂಸ್ ಮಾಡಿರೋಂಥ ಫೋಟೋಸು ಇನ್ಕ್ಲೂಡೆಡ್ ಇರಲ್ಲ, ಅಥವಾ ಏನೇ ಆ್ಯಸೆಟ್ಸ್ ನಾವು ಯೂಸ್ ಮಾಡಿರ್ತಾರಲ್ಲ, ಮ್ಯೂಸಿಕ್ ಇರಲಿ ಅದೆಲ್ಲ ಏನೂ ಇರಲ್ಲ, ಬರೀ ನಿಮಗೆ ಪ್ರಾಜೆಕ್ಟ್ ಫೈಲ್ಸ್ ಇರುತ್ತೆ ಇದಿಷ್ಟು. ಸೊ ನೀವು ಪರ್ಚೇಸ್ ಮಾಡಬೇಕಂದ್ರೆ ಸ್ಟೋರಿಯಲ್ಲಿ ಹೋಗಿಬಿಟ್ಟು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬಂದು ಚೆಕ್ಔಟ್ ಮಾಡಬೇಕು. ಸೊ ನಿಮ್ಮ ಕಾರ್ಡ್ ಡೀಟೇಲ್ಸು, ಬೇರೆ ಆಪ್ಷನ್ಸ್ ಎಲ್ಲ ಏನಿದೆ ಅದನ್ನು ಹಾಕಿಬಿಟ್ಟು ಪರ್ಚೇಸ್ ಮಾಡ್ಬೋದು. ಸದ್ಯಕ್ಕೆ
ಫೋನ್ಪೇ ಆ ಥರದ್ದು ಲೈಕ್ ಇಂಡಿಯನ್ ಕರೆನ್ಸಿ ಸಿಸ್ಟಮ್ದು ಇಲ್ಲ ಇವ್ರ ಪ್ಲ್ಯಾಟ್ಫಾರ್ಮಲ್ಲಿ. ನಾನು ನೋಡ್ತೀನಿ ನೆಕ್ಸ್ಟು ಆ ಥರದ್ದು ಪ್ಲ್ಯಾಟ್ಫಾರ್ಮ್ ಯಾವ್ದಾದ್ರು ಸಿಕ್ಕಿದ್ರೆ ಅಲ್ಲಿಗೆ ಚೇಂಜ್ ಆಗ್ತೀನಿ. ಬಟ್ ಸದ್ಯಕ್ಕೆ ಈ ರೀತಿ ಇರೋದು ಪರ್ಚೇಸ್ ಮಾಡೋದು. ಸೊ ಏನಾದರೂ ಇಷ್ಟ ಇದ್ದರೆ ವೆಬ್ಸೈಟಿಗೆ ಬನ್ನಿ, ಸ್ಟೋರ್ ಕ್ಲಿಕ್ ಮಾಡಿ, ಇಲ್ಲಿಂದ ನಾನು ಪ್ರಾಡಕ್ಟ್ ಪರ್ಚೇಸ್ ಮಾಡಿ. ಇಲ್ಲಾಂದರೆ ನೀವು ವೆಬ್ಸೈಟಲ್ಲಿ ಫುಲ್ ಕೆಳಗೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಕೂಡ ಸೇಮ್ ಪ್ರಾಡಕ್ಟ್ಸ್ ಇರುತ್ತೆ. ಇದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ದು ಚೆಕ್ಔಟ್ ಪೇಜಿಗೆ ಬರ್ತಿರೋದು. ಸೊ ಇದಿಷ್ಟು ಮಾಹಿತಿನ ನಿಮಗೆ ಶೇರ್ ಮಾಡಬೇಕಿತ್ತು. ಈ ವಿಡಿಯೋನಲ್ಲಿ ಇದಿಷ್ಟೇ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.